ಎಲ್ಲರಿಗೂ ನಮಸ್ತೆ. ನಾನು ಈಗಾಗಲೇ ಸೈಕಾಲಜಿ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಈಗಾಗಲೇ 2 ಕ್ಲಾಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ. ಸೊ ಸೈಕಾಲಜಿಯನ್ನು ನಾನು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಈಗಾಗಲೇ HSTR, PSTR ಮತ್ತು GPSTR 3 ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿರುವಂತಹ ವಿಷಯ ಎಜುಕೇಶನಲ್ ಸೈಕಾಲಜಿ. ಪ್ರತಿಯೊಬ್ಬರು ಇದನ್ನ ತಿಳಿದುಕೊಳ್ಳುವುದು, ಇದ್ರ ಬಗ್ಗೆ ಅರಿತುಕೊಳ್ಳುವುದು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಎಲ್ಲ ಎಕ್ಸಾಮ್ಗಳಲ್ಲಿ ಈ ಒಂದು ಸಬ್ಜೆಕ್ಟ್ ಕೇಳುವುದರಿಂದ ನಾವು ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ನಾನು ಮನೋವಿಜ್ಞಾನದ ಒಂದು ಬೇಸಿಕ್ ಬೆಳೆದು ಬಂದ ರೀತಿ ಯಾವ ರೀತಿಯಾಗಿತ್ತು, ಅದರ ರಚನಾ ಪಂಥಗಳು ಇವೆಲ್ಲವನ್ನು ನಾನು ಹೇಳಿದ್ದೀನಿ. ಆಮೇಲೆ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ. ಅಂತರಾವಲೋಕನ ಆಗಿರ್ಬೋದು ಅಥವಾ ವೀಕ್ಷಣಾ ವಿಧಾನ ಆಗಿರ್ಬೋದು, ಕೇಸ್ ಸ್ಟಡಿ ಅಥವಾ ವ್ಯಕ್ತಿ ಅಧ್ಯಯನ ಆಗಿರ್ಬೋದು, ಈ 3 ವಿಧಾನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ 3 ವಿಧಾನಗಳಲ್ಲಿ ಎಲ್ಲಾ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿದೆ ಆಲ್ರೆಡಿ. ಇವತ್ತು ಅದರ ಮುಂದುವರಿದ ಭಾಗ ಸೈಕಾಲಜಿ. ಈಗ ಪ್ರಾಯೋಗಿಕ ವಿಧಾನ, ಆಮೇಲೆ ಸರ್ವೇಕ್ಷಣಾ ವಿಧಾನ, ಸಂದರ್ಶನ ವಿಧಾನ, ಮನೋವಿಶ್ಲೇಷಣಾ ವಿಧಾನ, ಈ ಒಂದು ವಿಧಾನಗಳ ಬಗ್ಗೆನೂ ಕೂಡ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ. ಸೊ ನಾನು ಹಿಂದೆ ಏನ್ ಹೇಳಿದ್ನೋ ಆ ವಿಧಾನಗಳು ಕಂಟಿನ್ಯೂ ಆಗುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ಹೇಳ್ತೀನಿ. ಮನೋವಿಜ್ಞಾನದ ವಿಧಾನಗಳು ಈಗಾಗಲೇ ನಾವು 3 ಮೆಥಡ್ ಅನ್ನ ತಿಳಿದುಕೊಂಡಿದೀವಿ. ಮೀನ್ಸ್ ಅಂತರಾವಲೋಕನ, ಇಂಟ್ರೋಸ್ಪೆಕ್ಷನ್, ಕೇಸ್ ಸ್ಟಡಿ ಅಂಡ್ ಅಬ್ಸರ್ವೇಷನ್ ಮೆಥಡ್, ವೀಕ್ಷಣಾ ವಿಧಾನ ಮತ್ತು ವ್ಯಕ್ತಿ ಅಧ್ಯಯನ. ಇವುಗಳು ಹೇಗೆ ನಮ್ಮ ಒಂದು ಬೋಧನೆಗೆ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇವತ್ತು ಪ್ರಾಯೋಗಿಕ ವಿಧಾನ, ಸರ್ವೇಕ್ಷಣಾ ಮೆಥಡ್ ಅಂಡ್ ಮನೋವಿಶ್ಲೇಷಣಾ ವಿಧಾನ ಇವುಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಎಜುಕೇಶನಲ್ ಸೈಕಾಲಜಿ ಅಂದ್ರೆ ಪ್ರತಿಯೊಬ್ಬ ಶಿಕ್ಷಕನಿಗೂ ಕೂಡ ಮನೋವಿಜ್ಞಾನದ ಜ್ಞಾನ ಬೇಕೇ ಬೇಕು. ಯಾಕಂತಂದ್ರೆ ಒಬ್ಬ ಶಿಕ್ಷಕ ತರಬೇತಿ ಹೊಂದಿದ ಅಥವಾ ತರಬೇತಿ ಹೊಂದದ ಮನೋವಿಜ್ಞಾನಿಯೇ. ಯಾಕಂದ್ರೆ ನಾವು ಕಲಿಸುವ ಪಠ್ಯಕ್ರಮವನ್ನು ಎಷ್ಟು ಅರ್ಥ ಮಾಡ್ಕೊಂಡಿರ್ತೀವೋ ಅದಕ್ಕಿಂತ ಹೆಚ್ಚು ಕಲಿಯುವ ವ್ಯಕ್ತಿಯನ್ನ ಅಥವಾ ಕಲಿಯುವ ಮಗುವನ್ನ ಅರ್ಥ ಮಾಡ್ಕೋಬೇಕು. ಕಲಿಯುವ ಮಗುವಿನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಪಾಠ ಬೋಧನೆ ಮಾಡಿದರೆ ಪಾಠ ಬೋಧನೆ ಪರಿಣಾಮಕಾರಿಯಾಗಿರುತ್ತದೆ. ಹಾಗೂ ಮಕ್ಕಳ ಮನಸ್ಸಿನಲ್ಲಿ ದೀರ್ಘಕಾಲಿಕವಾಗಿ ನಾವು ಕಲಿಸಿದಂತ ವಿಷಯ ನೆನಪಿನಲ್ಲಿ ಉಳಿಯುತ್ತದೆ ಅನ್ನುವ ಒಂದು ಉದ್ದೇಶದಿಂದ ಶಿಕ್ಷಕನಾದವನಿಗೆ ಮನೋವಿಜ್ಞಾನದ ಜ್ಞಾನ ಅತ್ಯಗತ್ಯ. ಮನೋವಿಜ್ಞಾನವನ್ನ ತಿಳಿದುಕೊಂಡ್ರೆ ಆತ ಮಕ್ಕಳ ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮಗುವಿನ ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಂಡು ಬೋಧಿಸಬಹುದು ಅನ್ನುವ ಒಂದು ಕಾನ್ಸೆಪ್ಟ್ ಇಂದ ನಾವು D.Ed, B.Ed ಅಲ್ಲಿ ಸೈಕಾಲಜಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ದಾರೆ. ಇದು ನಿಮ್ಗೆಲ್ಲ ಗೊತ್ತಿರುವಂತೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರ ಮನೋವಿಜ್ಞಾನದ ಒಂದು ಶಾಖೆಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಕೂಡ ಒಂದು. ಯಾಕಂತಂದ್ರೆ ಈಗಾಗಲೇ ಹಲವಾರು ಶಾಖೆಗಳಿದಾವೆ. ಅದರಲ್ಲಿ ಒಂದು ಶಾಖೆ, ಒಂದು ಭಾಗ ಶೈಕ್ಷಣಿಕ ಮನೋವಿಜ್ಞಾನ. ಅಂದ್ರೆ ಮನೋವಿಜ್ಞಾನವನ್ನ ಶಿಕ್ಷಣದಲ್ಲಿ ಅಳವಡಿಸಿಕೊಂಡು ಹೇಗೆ ಪಾಠ ಬೋಧನೆಯನ್ನ ಮಾಡಬಹುದು ಅಂತ ತಿಳಿಸುವಂತಹುದೇ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಈ ಶೈಕ್ಷಣಿಕ ಮನೋವಿಜ್ಞಾನ ಅಷ್ಟೊಂದು ಪರಿಣಾಮಕಾರಿಯಾಗಿದೆ ಈ ಒಂದು ಶಿಕ್ಷಣದಲ್ಲಿ. ಯಾಕಂತಂದ್ರೆ ಎಲ್ಲಾ ಮಕ್ಕಳು ಸೇಮ್ ಇರಲ್ಲ. ಆ ಮಕ್ಕಳ ಒಂದು ವೈಯಕ್ತಿಕ ಭಿನ್ನತೆಯನ್ನ ಆಧರಿಸಿ ನಾವು ಪಾಠ ಬೋಧನೆಯನ್ನ ಮಾಡ್ಬೇಕಾಗುತ್ತೆ. ಸೊ ಮಕ್ಕಳ ವೈಯಕ್ತಿಕ ಭಿನ್ನತೆಗೆ ಅನುಗುಣವಾಗಿ ಪಾಠ ಬೋಧನೆಯನ್ನ ನಾವು ಮಾಡ್ಬೇಕಾದ್ರೆ ಒಂದು ಶಿಕ್ಷಕನಿಗೆ ಸೈಕಾಲಜಿ ಅಥವಾ ಮನೋವಿಜ್ಞಾನದ ಜ್ಞಾನ ಅತ್ಯವಶ್ಯಕ. ಸೊ ಈ ಮನೋವಿಜ್ಞಾನದ ವಿಧಾನಗಳು ಕೂಡ ಅದನ್ನೇ ಹೇಳುತ್ತೆ. ಅಂತರಾವಲೋಕನ ಆಗಿರ್ಬೋದು, ಕೇಸ್ ಸ್ಟಡಿ ಆಗಿರ್ಬೋದು, ಅಬ್ಸರ್ವೇಷನ್ ಮೆಥಡ್ ಆಗಿರ್ಬೋದು, ಇವೆಲ್ಲ ವಿಧಾನಗಳು ಶಿಕ್ಷಕನಿಗೆ ಗೊತ್ತಾದ್ರೆ ಮಕ್ಕಳ ಮೇಲೆ ನಾವು ಅವು ಪ್ರಯೋಗ ಮಾಡ್ಬಿಟ್ಟು ಅಂದ್ರೆ ಮಕ್ಕಳ ಒಂದು ಭಿನ್ನತೆಗಳನ್ನು ಗಮನಿಸಲಿಟ್ಕೊಂಡು ಎಲ್ಲಾ ವಿಧಾನಗಳನ್ನ ಅರಿತುಕೊಂಡಿದ್ರೆ ಪಾಠವನ್ನ ನಾವು ಈಸಿಯಾಗಿ ಮಾಡಬಹುದು ಅಥವಾ ಪರಿಣಾಮಕಾರಿ ಬೋಧನೆಯನ್ನ ಮಾಡಬಹುದು. ಇವತ್ತಿನ ಒಂದು ವಿಧಾನ ಯಾವುದು ಅಂತಂದ್ರೆ ಪ್ರಾಯೋಗಿಕ ವಿಧಾನ. ಈಗಾಗಲೇ 3 ಮೆಥಡ್ಗಳಾಗಿದೆ. ಇದು 4ನೇ ಮೆಥಡ್, ಪ್ರಾಯೋಗಿಕ ವಿಧಾನ. ಏನಿದು ಪ್ರಾಯೋಗಿಕ ವಿಧಾನ ಮತ್ತು ಶಿಕ್ಷಕ ಬೋಧನೆಯನ್ನ ಮಾಡ್ಬೇಕಾದ್ರೆ ಈ ಒಂದು ಎಕ್ಸ್ಪೆರಿಮೆಂಟಲ್ ಮೆಥಡ್ ಅನ್ನ ನಾವು ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಗೊತ್ತಿದೆ. ಸೈಕಾಲಜಿ ಎಂಬುದು ಹಿಂದೆ ಆತ್ಮದ ಅಧ್ಯಯನ ಆಗಿತ್ತು. ಆತ್ಮದ ಅಧ್ಯಯನ, ಸ್ಟಡಿ ಆಫ್ ಸೋಲ್ ಆಗಿತ್ತು. ಆಮೇಲೆ 1879ರಲ್ಲಿ 1879ರಲ್ಲಿ ಯಾರು ಪ್ರಯೋಗ ಮಾಡ್ತಾರೆ, ಜರ್ಮನಿಯ ಲಿಪ್ಜಿಗ್ ಎನ್ನುವ ಒಂದು ಪ್ರದೇಶದಲ್ಲಿ ಒಂದು ಭಾಗದಲ್ಲಿ ವಿಲ್ಮ್ ಹೆಲ್ಮ್ ವೂಂಟ್ ಅವರು ಮನೋವಿಜ್ಞಾನದ ಪ್ರಯೋಗಾಲಯಗಳನ್ನ ಸ್ಥಾಪಿಸಿಬಿಟ್ಟು ಆ ಒಂದು ಮನೋವಿಜ್ಞಾನದ ಕುರಿತಾಗಿ ಹಲವಾರು ಪ್ರಯೋಗಗಳನ್ನ ಮಾಡಿದ್ರು ಅಂತ ನಿಮ್ಗೆ ಗೊತ್ತೇ ಇದೆ. ಬೇಸಿಕ್ ಕೇಳುವಾಗ ಇದನ್ನ ಹೇಳಿದೆ. ಇದೇ ಪಾಯಿಂಟ್ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಜರ್ಮನಿಯ ಲಿಪ್ಜಿಗ್ನಲ್ಲಿ ಜರ್ಮನಿ ಲಿಪ್ಜಿಗ್
ನಲ್ಲಿ ಯಾರು ಪ್ರಯೋಗಾಲಯವನ್ನು ಸ್ಥಾಪಿಸಿದ್ರು? ವಿಲ್ ಹೆಲ್ಮ್ ವುಂಟ್. ವಿಲ್ ಹೆಲ್ಮ್ ವುಂಟ್ ಅವರು ಪ್ರಯೋಗಾಲಯವನ್ನು ಸ್ಥಾಪಿಸಿ ಮನೋವಿಜ್ಞಾನದ ಕುರಿತಾಗಿ ಹಲವಾರು ಪ್ರಯೋಗಗಳನ್ನ ಮಾಡಿದ್ರು. ಸೊ ಹಾಗಾದ್ರೆ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿ ಯಾರು ಮನೋವಿಜ್ಞಾನದ ಪ್ರಯೋಗಾಲಯ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಜರ್ಮನಿ. ಇದು ಲಿಪ್ಚಿಗನು ಒಂದು ವರ್ಡ್ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, ಎಷ್ಟರಲ್ಲಿ ಕೇಳಿದ್ದಾರೆ, ಯಾರು ಅಂತ ಕೇಳಿದ್ದಾರೆ. ಇದನ್ನ ಯಾಕೆ ನಾನು ಇವಾಗ ಹೇಳಿದೆ ಅಂದ್ರೆ ಪ್ರಾಯೋಗಿಕ ವಿಧಾನವನ್ನು ಪ್ರತಿಪಾದಿಸಿದವರು ಯಾರು ಅನ್ನುವುದನ್ನ ಕೇಳ್ತಾರೆ ಕ್ವಶನ್. ಅದಕ್ಕಾಗಿ ವಿಲ್ ಹೆಲ್ಮ್ ವುಂಟ್ ಅಂತ ನೀವು ನೆನ್ಪಿಟ್ಕೋಬೇಕು. ಹಾಗಾದ್ರೆ ಪ್ರಾಯೋಗಿಕ ಮೆಥಡ್ ಅನ್ನ ಪರಿಚಯಿಸಿದವರು ಯಾರು ಅಂದ್ರೆ ವಿಲ್ ಹೆಲ್ಮ್ ವುಂಟ್. ವಿಲ್ ಹೆಲ್ಮ್ ವುಂಟ್ ಅವರು ಪ್ರತಿಪಾದಿಸಿದರೆ. ಹಾಗಾದ್ರೆ ಪ್ರಾಯೋಗಿಕ ಮೆಥಡ್ ಅಂದ್ರೆ ಏನು ಅಂದ್ರೆ ಮಾಹಿತಿಯನ್ನ ಪಡೆಯುವಂತ ಅತ್ಯಂತ ವಿಶ್ವಾಸನೀಯ ವಿಧಾನ ಅಂತ ಹೇಳಿ ಕರೀತಾರೆ. ಇದು ಕೇವಲ ಶಿಕ್ಷಕರಾದವರು ಮಕ್ಕಳ ಮೇಲೆ ಅಷ್ಟೇ ಅಲ್ಲ, ನಮ್ಮ ವೈಯಕ್ತಿಕ ಜೀವನದಲ್ಲೂ ಹಲವಾರು ಬಾರಿ ಇದು ಪ್ರಾಯೋಗಿಕ ವಿಧಾನವನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿರ್ತೀವಿ. ಯಾಕಂದ್ರೆ ಪ್ರಾಯೋಗಿಕ ಅತ್ಯಂತ ವಿಶ್ವಾಸನೀಯ ವಾದಂತ ವಿಧಾನ ಇದು. ಇದಕ್ಕೆ ವಿಶ್ವಾಸನೀಯ ಅಂತ ವಿಧಾನ ಇದು ಅತಿ ಹೆಚ್ಚು ವಿಶ್ವಾಸನೀಯವಾದದ್ದು. ಇತರೆ ವಿಧಾನಗಳನ್ನ ನೋಡಿದಾಗ ಇದು ಹೆಚ್ಚು ವಿಶ್ವಾಸನೀಯವಾದಂತ ವಿಧಾನ. ಶಿಕ್ಷಕನಾದವನು ಬೋಧನೆ ಮಾಡ್ಬೇಕಾದ್ರೆ ಈ ಪ್ರಯೋಗ ವಿಧಾನಗಳನ್ನ ಕೂಡ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಪ್ರಯೋಗವನ್ನು ಮಾಡ್ಬೇಕು ಮಕ್ಕಳಲ್ಲಿ. ಯಾವ ರೀತಿಯಾಗಿ ಪ್ರಯೋಗ ಮಾಡ್ಬೇಕು? ನಾನೀಗ ಒಂದು ಕ್ಲಾಸ್ ಅನ್ನ ಟೀಚ್ ಮಾಡಿದ್ದೀನಿ, ಆ ನನ್ನ ಒಂದು ಪಾಠ ಬೋಧನೆ ಮಕ್ಕಳ ಮೇಲೆ ಎಷ್ಟು ಪರಿಣಾಮಕಾರಿಯಾಗಿದೆ, ನಾನು ಹೇಳಿದ್ದನ್ನ ಗ್ರಹಿಸಿದಾರ ಇಲ್ವೋ, ಅರ್ಥ ಮಾಡ್ಕೊಂಡಿದಾರ ಇಲ್ವೋ ಅನ್ನೋದನ್ನ ಮಕ್ಕಳನ್ನ ನಾವು ವ್ಯಾಸಂಗದ ಕೊನೆಯ ಭಾಗದಲ್ಲಿ ಪರೀಕ್ಷೆಗೆ ಒಳಪಡಿಸ್ತೀವಿ. ಯಾಕಂದ್ರೆ ಕ್ವಶನ್ ಕೇಳೋದಾಗಿರ್ಬೋದು ಅಥವಾ ಒಂದು ಪದಗಳನ್ನ ಅರ್ಥವನ್ನ ಹೇಳಿ ಉಳಿದಿದ್ದು ನೀನು ಪೂರ್ಣಗೊಳಿಸುವಂತ ಹೇಳುವುದಾಗಿರ್ಬೋದು. ನಾವು ಯಾವ ರೀತಿಯಾಗಿ ಪಾಠವನ್ನ ಬೋಧನೆ ಮಾಡಿರ್ತೀವೋ ಆ ರೀತಿಯಾಗಿ ಮಕ್ಕಳನ್ನ ಪ್ರಯೋಗಕ್ಕೆ ಒಳಪಡಿಸುವುದೇ ಈ ಒಂದು ಉದ್ದೇಶ. ಮಕ್ಕಳು ಎಷ್ಟು ಕಲ್ತಿದ್ದಾರೆ ಅನ್ನೋ ತಿಳ್ಕೊಳ್ಳೋದು ಈ ಒಂದು ಪ್ರಾಯೋಗಿಕ ವಿಧಾನದ ಉದ್ದೇಶ. ಸೊ ಇಲ್ಲಿ ಏನಾಗುತ್ತಂದ್ರೆ ಕೆಲವೊಂದು ಭಾಗಗಳಲ್ಲಿ ನಾವು ಪ್ರಯೋಗಗಳನ್ನ ಮಾಡಬಹುದು, ಅದು ಒಂದು ಮೆಥಡ್. ಆದ್ರೆ ಇನ್ನು ಹಲವಾರು ಬಾರಿ ನಾವು ಶೈಕ್ಷಣಿಕ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಬಹುದು. ಯಾವ ರೀತಿಯಾಗಿ ಅಂತಂದ್ರೆ ಈಗ ಒಂದು 2ನೇ ಕ್ಲಾಸ್ ಅನ್ನ ನಾವು ತರಗತಿಯನ್ನ ತೆಗೆದುಕೊಂಡಾಗ 2ನೇ ಕ್ಲಾಸ್ ಅಂದ್ರೆ ಮಕ್ಕಳು ಎಷ್ಟು ವರ್ಷದವರು ಇರ್ತಾರೆ? 4, 5 ಅಥವಾ 6ರಿಂದ 7 ವರ್ಷದ ಒಂದು ಮಕ್ಕಳ ಒಂದು ಕಲಿಕೆಯ ಮೇಲೆ ಪ್ರಭಾವ ಬೀರುವಂತ ಅಂಶಗಳು ಯಾವುವು? ನಾವು ಪ್ರಯೋಗವನ್ನ ಮಾಡಬಹುದು. ಅಂದ್ರೆ ಯಾವ ರೀತಿಯಾಗಿ ಪ್ರಭಾವವನ್ನ ಬೀರುತ್ತೆ? ಶಿಕ್ಷಕನಾದವನಿಗೆ 7 ವರ್ಷ ವಯಸ್ಸಿನ ಮಕ್ಕಳ ಒಂದು ಮನಸ್ಸು ಯಾವ ರೀತಿಯಾಗಿರುತ್ತೆ? ಅವರು ಅದಾಗ್ಲೇ ಶಾಲೆಗೆ ಬಂದಿರ್ತಾರೆ, 2-3 ವರ್ಷ ಆಗಿರುತ್ತೆ ಅಷ್ಟೇ, 1ನೇ ಕ್ಲಾಸು UKG ಮುಗಿಸ್ಕೊಂಡ್ಬಿಟ್ಟು ಬಂದಿರ್ತಾರೆ. ಅವರ ಮಕ್ಕಳಿಗೆ ಯಾವ ರೀತಿಯಾಗಿ ಬೋಧಿಸಿದ್ರೆ ನನ್ನ ಬೋಧನೆ ಪರಿಣಾಮಕಾರಿ ಆಗಬಹುದು. ಈಗ ಮಕ್ಕಳಿಗೆ 2ನೇ ತರಗತಿಯ ಮಕ್ಕಳವನ್ನ ತೆಗೆದುಕೊಂಡ್ರೆ 2ನೇ ಕ್ಲಾಸ್ ಮಕ್ಕಳನ್ನ ತೆಗೆದುಕೊಂಡ್ರೆ ಕಂಟಿನ್ಯೂ ಪಾಠ ಮಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಹೇಳಿಕೊಡುವಂತ ಸ್ವರ ಆಗಿರ್ಬೋದು, ವ್ಯಂಜನ ಆಗಿರ್ಬೋದು, ಅಲ್ಫಾಬೆಟ್ಸ್, ಓವೆಲ್ಸ್, ಕಾನ್ಸೋನೆಂಟ್ ಏನ್ ಹೇಳ್ತೀವಿ ನಾವು, ಅವ್ರಿಗೆ ಹಾಡುಗಳಾಗಿರ್ಬೋದು, ರೈಮ್ಸ್ಗಳಾಗಿರ್ಬೋದು, ಅವರವನ್ನ ಅವಧಾನವನ್ನ ಕೇಂದ್ರೀಕರಿಸಬೇಕು. ಅಂದ್ರೆ ಅವರ ಏಕಾಗ್ರತೆಯನ್ನ ನಮ್ಮತ್ತ ಕೇಂದ್ರೀಕರಿಸಿ ನಮ್ಮ ಒಂದು ಹೇಳುವಂತ ವಿಷಯ ಅವರಿಗೆ ಅರ್ಥ ಆಗ್ಬೇಕು. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಇದು 40 ನಿಮಿಷದ ಅವಧಿಯ ಒಂದು ಕ್ಲಾಸ್ ಅವರಿಗೆ ಪರಿಣಾಮಕಾರಿ ಆಗುತ್ತದೆ. 40 ನಿಮಿಷ ಅವರು 40 ನಿಮಿಷ ವಿಷಯವನ್ನ ಗಮನವಂತ ಕೇಳುವಂತ ಒಂದು ಕೆಬಿಲಿಟಿ ಅವರಲ್ಲಿ ಇರಲ್ಲ. ಹಾಗಾದ್ರೆ ನಾವ್ ಏನೇನ್ ಮಾಡಬಹುದು? ಮಕ್ಕಳ ಮೇಲೆ ಪ್ರಯೋಗವನ್ನ ಮಾಡಬಹುದು. ಯಾವ ರೀತಿಯಾಗಿ? 40 ನಿಮಿಷ ಇದೆ ಅಂತ ಹೇಳಿ 20 ನಿಮಿಷದ ಒಂದು ಕ್ಲಾಸ್ ಮಾಡಬಹುದು. 20 ನಿಮಿಷದ ಒಂದು ಕ್ಲಾಸ್ ಮಾಡ್ಬಿಟ್ಟು ಅವರಿಗೆ ರೆಸ್ಟ್ ಕೊಟ್ಬಿಡೋದು. ಇದಕ್ಕೆ ಸೈಕಾಲಜಿಯಲ್ಲಿ ಹೇಳ್ತಾರೆ ಏನನ್ನ ಪ್ರಯೋಗ ಮಾಡೋದು? ವಿರಾಮ ಅವಧಿಗಳ ಮೇಲೆ ಬೋಧನೆಯ ಮೇಲೆ ವಿರಾಮ ಅವಧಿಗಳ ಪರಿಣಾಮ. ಬೋಧನೆಯ ಮೇಲೆ ವಿರಾಮ ಅವಧಿಗಳ ಪರಿಣಾಮ ಅಂತ ಹೇಳಿ ಕರಿತೀವಿ. ಬೋಧನೆಯ ಮೇಲೆ ವಿರಾಮ ಅವಧಿಯ ಪರಿಣಾಮ. ಯಾಕಂದ್ರೆ ಕಂಟಿನ್ಯೂ ಟೀಚ್ ಮಾಡೋದಕ್ಕೂ 20 ನಿಮಿಷ ಗ್ಯಾಪ್ ಕೊಟ್ಟು 10 ನಿಮಿಷ ಅಡ್ಡಾಡ್ಕೊಂಡ್ ಬನ್ರಿ ಅಂತೇಳಿ ಮಕ್ಕಳನ್ನ ಹೊರಗಡೆ ಪರಿಸರದಲ್ಲಿ ಬಿಟ್ಬಿಟ್ಟು ಮತ್ತೆ ಅಗೇನ ಬೆಲ್ ಹಾಕಿ ಅವ್ರನ್ನ ಒಳಗಡೆ ಕರೆದು ಮತ್ತೆ ಟೀಚ್ ಮಾಡಬಹುದು. ಈ ರೀತಿಯಾಗಿ ಪ್ರಯೋಗವನ್ನು ಮಾಡೋದು. ನಾನು ಕಂಟಿನ್ಯೂ 40 ಮಿನಿಟ್ಸ್ ಫಾರ್ ಎಕ್ಸಾಂಪಲ್ 40 ಮಿನಿಟ್ಸ್ ಕ್ಲಾಸ್ ಮಾಡೋದಕ್ಕೂ 20 ಮಿನಿಟ್ಸ್ ಒಂದು ಬ್ರೇಕ್ ಕೊಟ್ಟು ಅವರನ್ನ ಹೊರಗಡೆ ಬಿಟ್ಟು ಮತ್ತೆ ಪಾಠ ಮಾಡೋದಕ್ಕೂ ಇದೊಂದು ಪ್ರಯೋಗ ಮಾಡಬೇಕು. ಯಾವ್ದು ಹೆಚ್ಚು ಪರಿಣಾಮಕಾರಿಯಾಗಿತ್ತು? ಬೋಧನೆಯ ಮೇಲೆ ವಿರಾಮ ಅವಧಿಗಳ ಪರಿಣಾಮ ಯಾವ ರೀತಿಯಾಗಿರುತ್ತೆ? ನಾವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇದೊಂದೇ ಅಂತ ಹೇಳ್ತಾ ಇಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನಾವು. ಆವಾಗ ಮಕ್ಕಳು ಒಂದ್ ಸ್ವಲ್ಪ 10 ನಿಮಿಷ ಬ್ರೇಕ್ ಆಗಿ ಆಟ ಆಡಿ ಏನೋ ನೀರ್ ಕುಡಿದು ಏನೋ ಬಂದ್ರು ಮತ್ತೆ ಫ್ರೆಶ್ ಮೈಂಡ್ ಇರುತ್ತೆ.
ಕಂಟಿನ್ಯೂ ಮಾಡಿದ್ರೆ ಮೈಂಡ್ ಮೇಲೆ ಮಕ್ಕಳು ಅದು 7-8 ವರ್ಷದ ಮಗುವಿಗೆ ಬೋಧಿಸ್ಬೇಕಾದ್ರೆ ಇದನ್ನೇ ನಾವು 6ರಿಂದ 8ನೇ ತರಗತಿಗೂ 9ರಿಂದ 10ನೇ ತರಗತಿಗೂ ಇದನ್ನು ಕೂಡ ಪ್ರಯೋಗವನ್ನ ಮಾಡ್ಬೋದು. ನಾನು ಶಿಕ್ಷಕನ ಒಂದು ಬೋಧನೆ ಪರಿಣಾಮಕಾರಿ ಆಗ್ಬೇಕಾದ್ರೆ ಅವನು ಪ್ರಾಯೋಗಿಕ ವಿಧಾನದಲ್ಲಿ ಯಾವ ರೀತಿಯಾಗಿ ಬಳಸಬಹುದು ಅಂತ ಹೇಳಿ ಇದನ್ನು ಅವರು ಪ್ರಯೋಗ ಮಾಡ್ಬೋದು. ಇದಾಯ್ತು. ಯಾವ್ದು ಹೆಚ್ಚು ಪರಿಣಾಮಕಾರಿ? ಮೊದಲು ನಾನು ಕಂಟಿನ್ಯೂ ಪಾಠ ಮಾಡ್ತಿದ್ದೆ ಅದು ಪರಿಣಾಮಕಾರಿಯೋ ಅಥವಾ ಮಧ್ಯದಲ್ಲಿ ಬ್ರೇಕ್ ಕೊಟ್ಟು ಮತ್ತೆ ಕರೆದು ಮಾಡದೆ ಇದನ್ನ ಪ್ರಯೋಗ ಮಾಡ್ಬೋದು. ಇದೇನು ಪ್ರಯೋಗಗಳು ಮಾಡ್ತಿಲ್ಲ, ಪ್ರಯೋಗಗಳ ಪಟ್ಟಿಗೆ ಏನಂತ ಹೇಳಿ ಕರೀತಾರೆ ಅಂದ್ರೆ ಚರಾಂಶ ಅಂತ ಹೇಳಿ ಕರೀತಾರೆ. ಚರಾಂಶ. ಫಾರ್ ಎಕ್ಸಾಂಪಲ್ ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಆಗಿದ್ರೆ ಏನನ್ನ ಪ್ರಯೋಗ ಮಾಡ್ಬೋದು? ಈಗ ಒಂದು ಹೀಗೆ ಬೋಧನೆ ಬ್ಲಾಕ್ ಬೋರ್ಡ್ ಬಳಸಿಕೊಂಡು ಬರ್ಕೊಂಡು ಪಾಯಿಂಟ್ಸ್ ಗಳನ್ನ ಬೋಧನೆ ಮಾಡೋದಕ್ಕೆ 6ರಿಂದ 8ನೇ ತರಗತಿ ಶಿಕ್ಷಕರ ಅನ್ಕೊಳ್ಳಿ, ನೀವು ಬ್ಲಾಕ್ ಬೋರ್ಡ್ ಬರೆದು ಪಾಯಿಂಟ್ಸ್ ಗಳನ್ನ ಬರೆದು ಪಾಠ ಮಾಡುವುದಕ್ಕಿಂತಲೂ ನಿಸರ್ಗದ ಮಡಿಲಲ್ಲಿ ಹೋಗಿ ಪಾಠ ಮಾಡಿದಕ್ಕೂ ಡಿಫ್ರೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಸಸ್ಯದ ಭಾಗಗಳು ಅನ್ನುವಂತ ಒಂದು ಪಾಠ ಮಾಡ್ತಾ ಇದ್ರಿ ಅಂದ್ರೆ ಸಸ್ಯದ ಭಾಗಗಳು ಅನ್ನುವುದೊಂದು ಪಾಠ ಮಾಡ್ತಿದ್ರಿ ಅಂದ್ರೆ ಇವಾಗ ನೀವು ಒಂದು ಸಸ್ಯದ ಚಿತ್ರ ತೆಗೆದು ಅದ್ ಮಾಡೋದಕ್ಕಿಂತ ಹೊರಗಡೆ ಪರಿಸರದಲ್ಲಿ, ಯಾಕಂದ್ರೆ ಸ್ಕೂಲ್ ಗ್ರೌಂಡ್ ಅಲ್ಲಿ ಒಂದು ಸಸ್ಯನ ನೆಟ್ಟಿರ್ತಾರೆ, ಯಾವ್ದೋ ಒಂದು ಮರ ಇರುತ್ತೆ, ಆ ಮರದ ಹತ್ರ ಹೋಗ್ಬಿಟ್ಟು ಇದು ಭೂಮಿ ಒಳಗಡೆ ಸಸ್ಯದ ಅಥವಾ ಮರದ ಬೇರುಗಳು ಇರ್ತವೆ, ಆ ಬೇರಿನಲ್ಲಿ 2 ತಾಯಿ ಬೇರು ತಂತು ಬೇರು ಅಂತ 2 ರೀತಿ ಬರುತ್ತೆ. ಈ ರೀತಿಯಾಗಿ ನೀರು ಮತ್ತು ಲವಣಾಂಶಗಳನ್ನ ಬಳಸಿಕೊಂಡು ಸಸ್ಯ ತನ್ನ ಆಹಾರವನ್ನ ತಾನೇ ತಯಾರಿಸುತ್ತೆ. ಸಸ್ಯದ ಹಸಿರಾದ ಭಾಗ ಎಲೆಗಳಲ್ಲಿ ಕ್ಲೋರೋಫಿಲ್ ಇದೆ, ಆ ಕ್ಲೋರೋಫಿಲ್ ಇರೋದ್ರಿಂದನೇ ಸಸ್ಯ ಹಸಿರಾಗಿದೆ. ಈ ತರ ಎಲ್ಲ ಇದ್ ಮಾಡ್ಬೋದು. ಸಸ್ಯದ ಒಂದು ಸುಂದರವಾದ ಭಾಗ ಹೂವಿನಲ್ಲಿ ಪರಾಗಸ್ಪರ್ಶ ಪ್ರಕ್ರಿಯೆ ನಡೆಯುತ್ತೆ. ಆಮೇಲೆ ಸಸ್ಯಗಳಲ್ಲಿ ಕ್ಸೈಲಮ್ ಮತ್ತು ಪ್ಲಿಯೋಮ್ ಇದೆ. ಸಸ್ಯದಲ್ಲಿ ಕ್ಸೈಲಮ್ ಮತ್ತು ಪ್ಲಿಯೋಮ್ ಇದೆ. ನಾವೇ ಯಾವ ರೀತಿಯ ಆಹಾರ ಮತ್ತು ನೀರನ್ನು ಕುಡಿತಿದೆಯೋ ಸಸ್ಯದ ಇತರ ಭಾಗಗಳಿಗೆ ನೀರನ್ನು ಸಾಗಿಸೋದಕ್ಕೆ ಕ್ಸೈಲಮ್ ಅಂತಾರೆ, ಆಮೇಲೆ ಆಹಾರವನ್ನ ಸಾಗಿಸುವುದಕ್ಕೆ ಪ್ಲಿಯೋಮ್ ಅಂತಾರೆ. ಇದನ್ನ ನೀರುಗೊಳವೆ, ಇದನ್ನ ಆಹಾರಗೊಳವೆ ಅಂತಾರೆ. ಮಕ್ಕಳನ್ನ ನಿಸರ್ಗದಲ್ಲಿ ಒಂದು ಪರಿಸರಾತ್ಮಕವಾಗಿ ಒಂದು ಬೋಧನೆ ಮಾಡಿದ್ರೆ ಮಕ್ಕಳು ನೋಡುವುದು ಮತ್ತು ಕೇಳುವುದು ಎರಡನ್ನು ಏಕಕಾಲಕ್ಕೆ ಮಾಡುವುದರಿಂದ ದೀರ್ಘಕಾಲದವರೆಗೆ ವಿಷಯ ನೆನಪು. ಇದನ್ನು ಕೂಡ ಪ್ರಯೋಗ ಮಾಡಬಹುದು. ಈ ರೀತಿಯಾಗಿ ಮೊದಲು ನಾನು ಇಲ್ಲೇ ಡೈಗ್ರಾಮ್ ತೆಗೆದು ಪಾಠ ಮಾಡಿದ್ದಕ್ಕೂ ಮತ್ತೆ ಈ ರೀತಿಯಾಗಿ ಕರ್ಕೊಂಡು ಹೋಗಿ ಪಾಠ ಮಾಡಿದಕ್ಕೆ ಏನ್ ಡಿಫ್ರೆನ್ಸ್ ಇದೆ? ಪ್ರಯೋಗಗಳ ಮೂಲಕ ಇದೇ ಪ್ರಯೋಗ, ಇದೇ ಎಕ್ಸ್ಪೆರಿಮೆಂಟ್. ಇದನ್ನ ನಾವು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಬೋಧನೆ ಮೇಲೆ ವಿರಾಮ ಬ್ರೇಕ್ ಕೊಟ್ಟು ಟೀಚ್ ಮಾಡಿದ್ರೆ ಹೆಂಗಿರುತ್ತೆ, ಪರಿಸರದಲ್ಲಿ ಕರ್ಕೊಂಡು ಹೋಗಿ ಟೀಚ್ ಮಾಡಿದ್ರೆ ಹೆಂಗಿರುತ್ತೆ, ಈ ರೀತಿಯಾಗಿ ಎಲ್ಲ ನಮ್ಮದೇ ಆದ ಪ್ರಯೋಗಗಳ ಮೂಲಕ ಶಿಕ್ಷಣದಲ್ಲಿ ಅಳವಡಿಸಿಕೊಂಡು ಪಾಠ ಬೋಧನೆಯನ್ನ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಮಾಡ್ಬೋದೇ ಮನೋವಿಜ್ಞಾನದ ವಿಧಾನಗಳಲ್ಲಿ ಒಂದು ಎಕ್ಸ್ಪೆರಿಮೆಂಟಲ್. ಇದನ್ನ ನಾವು ಯಾವ ರೀತಿಯಾಗಿ ಅಳವಡಿಸಬಹುದು? ಇದನ್ನೇ ತಗೊಳ್ಳು. LKG ಮಕ್ಕಳಿಗೆ ಒಂದು ತೆಗೆದುಕೊಂಡ, ನಾವು ಈಗ LKG UKG 1ನೇ ಕ್ಲಾಸ್ ಮಗುವಿಗೆ ಬೋಧನೆ ಮಾಡ್ತೀವಿ ಅಂದ್ರೆ ಕೆಲವಷ್ಟು ಅರ್ಥಪೂರ್ಣವಾದ ಪದಗಳನ್ನ, ಸರಳ ಪದಗಳನ್ನ ಉಚ್ಚರಿಸಕ್ ಹೇಳ್ಬೇಕು. ಕಂಠಪಟ, ಸರಳ ಪದ, ಆಮೇಲೆ ಕಠಿಣ ಪದವನ್ನ ಉಚ್ಚರಿಸಲಿಕ್ಕೆ ಹೇಳ್ಬೋದು. ಕಂಠಪಟ ಒಂದು 10 ವರ್ಡ್ ಕೊಡ್ರಿ. ರಮ, ಗೀತ, ಇವೇನು ಅರಸ ಅಂದ್ರೆ ಸರಳ ಪದಗಳು. ಒತ್ತಕ್ಷರದ ಪದಗಳನ್ನ ಕೊಟ್ರಿ, ಒಂದ್ 10 ಪದಗಳನ್ನ ಬೈಪಟ್ ಮಾಡ್ರಿ ಅಂತ. ಆವಾಗ ಮೊದಲು ಯಾವ ಪದಗಳನ್ನ ಹೆಚ್ಚು ಬೈಪಟ್ ಮಾಡಿರ್ತಾರೆ? ಸರಳ ಪದಗಳನ್ನ ಮಾಡ್ತಾರೆ. ಆಮೇಲೆ ಕಠಿಣ ಪದಗಳನ್ನು 10ರಲ್ಲಿ 1, 2, 3, 4 ಇಷ್ಟೇ ಕಂಠಪಟ ಮಾಡಕ್ ಸಾಧ್ಯ ಆಗಿರ್ತದೆ. ಸೊ ಅರ್ಥಪೂರ್ಣ ಕಲಿಕೆ ಯಾವ ರೀತಿಯಾಗಿರ್ಬೋದು? ಕಠಿಣ ಪದಗಳ ಅರ್ಥ ಗ್ರಹಿಸುವಲಿಕ್ಕೆ ಹಿಂದುಳಿದಿರ್ತಾರೆ. ಅವರಿಗೆ ಮತ್ತೆ ನಾವು ಮಾಡ್ಕೊಂಡು ಬೇಗ ಕಲೀಲಿಕ್ಕೆ ಮಾಡ್ಬೇಕು, ಏನಾದ್ರೂ ಒಂದು ಪ್ರಯೋಗವನ್ನು ಮಾಡ್ಬೇಕು. ಈ ರೀತಿಯಾಗಿ ಶಿಕ್ಷಕನಾದವನು ಪ್ರಾಯೋಗಿಕ ವಿಧಾನಗಳ ಮೇಲೆ ಪರೀಕ್ಷೆಯನ್ನ ಮಾಡಿ ಮಕ್ಕಳಿಗೆ ಒಂದು ಪರಿಣಾಮಕಾರಿ ಬೋಧನೆ ಮಾಡ್ಬೇಕಾದ್ರೆ ಹಲವಾರು ಒಂದು ಪ್ರಯೋಗಗಳನ್ನ ಮಾಡಲೇಬೇಕು. ನಿಯಂತ್ರಿತ ಸನ್ನಿವೇಶದಲ್ಲಿ ವೀಕ್ಷಣೆ ಮಾಡಬೇಕು. ಮುಖ್ಯವಾಗಿ ಪ್ರಯೋಗ ವಿಧಾನದ ಒಂದು ಏನಿದೆ ಅಂದ್ರೆ ಪ್ರಾಯೋಗಿಕ ವಿಧಾನದ ಉದ್ದೇಶ ನಿಯಂತ್ರಣ ಸನ್ನಿವೇಶದಲ್ಲಿ ಇರ್ಬೇಕು, ನಿಯಂತ್ರಣ ಇರಬೇಕು, ಬದಲಾವಣೆ, ವೀಕ್ಷಣೆ, ನೆನಪಿನಲ್ಲಿ ಇಟ್ಕೊಳ್ಳೋದು. ನಿಯಂತ್ರಣ, ಬದಲಾವಣೆ, ವೀಕ್ಷಣೆ, ಮೂರನೇದು ಗ್ರಹಿಕೆ ಅಥವಾ ನೆನಪಿನಲ್ಲಿ ಇಟ್ಕೊಳ್ಳೋದು. ಈಗ 1ನೇ ತರಗತಿಯ ಮಕ್ಕಳನ್ನ ನೀವು ಪ್ರಯೋಗಗಳು ಪಟ್ರೆ ನಿಯಂತ್ರಣ, ಅವರನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು. ಆಮೇಲೆ ಆ ಒಂದು ಪ್ರಯೋಗ ಮಾಡಿ ಅವರಲ್ಲಿ ಏನನ್ನ ಬದಲಾವಣೆ ಆಯ್ತು ಅಂತ ಗಮನಿಸ್ಬೇಕು. ಬದಲಾವಣೆ ಏನನ್ನ ಆಯ್ತು ಅಂದ್ಮೇಲೆ ಗಮನಿಸು ಅಂದ್ರೆ ವೀಕ್ಷಣೆ ಮಾಡ್ಬೇಕು. ವೀಕ್ಷಣೆ ಮಾಡಿ ಅವ್ರು ಎಷ್ಟು ಅರ್ಥ ಮಾಡ್ಕೊಂಡ್ರು, ಗ್ರಹಿಕೆ ಮಾಡ್ಕೊಂಡ್ರು. ಇವೇ 4 ಪ್ರಯೋಗ ವಿಧಾನದಲ್ಲಿ ಬರುವಂತ ಅಂಶಗಳು. ನಿಯಂತ್ರಣ, ಬದಲಾವಣೆ, ವೀಕ್ಷಣೆ ಮತ್ತು ನೆನಪಿನಲ್ಲಿ ಇಟ್ಕೊಳ್ಬೇಕು.
ಈ ಒಂದು ವಿಧಾನವನ್ನ ನಮ್ಮ ನಿಜ ಜೀವನದಲ್ಲೂ ಪ್ರಯೋಗಗಳ ಮೂಲಕ ನಾವು ಇದ್ ಮಾಡ್ಕೋಬಹುದು. ಈಗ ನಿಜ ಜೀವನ ಬರೋದಿಲ್ಲ, ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನ ತಿಳ್ಕೊಂತ ಇದ್ದೀವಿ. ಸೊ ಶಿಕ್ಷಕನಾದವನು ಪ್ರಯೋಗಗಳ ಮೂಲಕ ಹಲವಾರು ಬದಲಾವಣೆಗಳನ್ನ ತನ್ನ ತರಗತಿಯ ಬೋಧನೆಯಲ್ಲಿ ತರ್ಕೋಬರುವುದು. ಇದು ಒಂದೇ ಅಲ್ಲ, ಬೋಧನೆಯ ಮೇಲೆ ಅವಧಾನ ವಿಭಜನೆಗಳ ಪರಿಣಾಮವನ್ನ ಮಾಡ್ಕೋಬಹುದು. ನಾವ್ ಎಷ್ಟೇ ಬೋಧನೆಯನ್ನ ಸರಿಯಾಗಿ ಮಾಡಿದ್ರು ಕೂಡ ಅವಧಾನ ವಿಭಜನೆ ಮಕ್ಕಳು ಕೇಂದ್ರೀಕರಿಸುತ್ತಿರುವುದಿಲ್ಲ. ಮಕ್ಕಳು ಅಟೆನ್ಷನ್ ಅನ್ನ ನಮ್ ಕಡೆ ಕೊಡ್ತಾ ಇರಲ್ಲ. ಸೊ ಅವಾಗ ನಾನು ಏನ್ ಮಾಡ್ಬೋದು, ಪ್ರಯೋಗಗಳನ್ನ ಮಾಡುದು, ಚಿತ್ರಪಟಗಳನ್ನ ತಂದು ಬೋಧಿಸೋದಾಗಿರ್ಬೋದು, ಅಥವಾ ಈಗ ಯಾವ್ದೋ ಒಂದು ಆನೆ ಅನ್ನುವಂತ ಪದ್ಯವನ್ನ ಬೋಧಿಸ್ತಾ ಇದ್ದೀವಿ ಅಂದ್ರೆ ಮಕ್ಕಳಿಗೆ ಪ್ರಾಣಿಗಳ ವೈಲ್ಡ್ ಅನಿಮಲ್ಸ್ ಗಳ ಚಿತ್ರವನ್ನ ತೆಗೆದುಕೊಂಡು ಬಂದಿರ್ಬೋದು. ಈ ರೀತಿಯಾಗಿ ಮಕ್ಕಳ ಅಟೆನ್ಷನ್ ಅನ್ನ ಅವರ ಕಾನ್ಸಂಟ್ರೇಟ್ ನಮ್ ಕಡೆ ಮಾಡ್ಕೊಳ್ಳಕ್ಕೆ ನಾವು ಯಾವ ರೀತಿಯಾಗಿ ಪ್ರಯೋಗಗಳನ್ನ ಮಾಡ್ಬೋದು. ಹೀಗೆ ಹಲವಾರು ಅರ್ಥಪೂರ್ಣ ಪದಗಳಾಗಿರ್ಬೋದು, ಪರಿಸರ ಆಗಿರ್ಬೋದು, ಅರ್ಧ ಪಾಠ ಮಧ್ಯೆ ಬ್ರೇಕ್ಗಳನ್ನ ಕೊಟ್ಟು ಮತ್ತೆ ಅವಧಾನ ಬೋಧನೆ ವಿರಾಮಗಳನ್ನ ಕೊಡ್ಬೋದಾಗಿರ್ಬೋದು. ಈ ರೀತಿಯಾಗಿ ನಾವು ಹಲವಾರು ಪ್ರಯೋಗಗಳನ್ನ ಮಾಡ್ಕೊಂಡು ಪಾಠವನ್ನ ಬೋಧಿಸಬಹುದು. ಏನ್ ಪಾಠವನ್ನ ಬೋಧಿಸ್ಲಿಕ್ಕೆ ಹಲವಾರು ಪ್ರಯೋಗಗಳೇನು ಪಟ್ಟಿ ಏನ್ ತಯಾರಿಸ್ತೀವಿ ಅದಕ್ಕೆ ಚರಾಂಶ ಅಂತ ಹೇಳಿ ಕರೀತಾರೆ. ಇದೇ ಪ್ರಾಯೋಗಿಕ ಮೆಥಡ್, ಇದೇ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ ಬರುತ್ತೆ ಅಷ್ಟೇ. ಇದು ಒಂದು ವೈಜ್ಞಾನಿಕ ವಿಧಾನವೇ, ಇದು ವಸ್ತುನಿಷ್ಠವಾಗಿದೆ, ವ್ಯಕ್ತಿನಿಷ್ಠವಾಗಿದೆ ಅಂತ ಹೇಳಿ. ಇದ್ರ ಬಗ್ಗೆ ಸ್ವಲ್ಪ ಮೆರಿಟು ಡಿಮೆರಿಟು ಇದಾವೆ. ಇದರ ಗುಣಗಳೇನು? ಗುಣಗಳು, ಇದು ವಿಶ್ವಾಸನೀಯ ವಿಧಾನ. ಯಾಕಂದ್ರೆ ನಾವೇ ಇರ್ತೀವಿ. ಈಗ ನಮ್ಮ ಒಂದು ತರಗತಿಯ ಮಕ್ಕಳಿಗೆ ನಾನೇ ಪ್ರಯೋಗ ಮಾಡುವುದರಿಂದ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಅಂತ ನನಗ್ ಗೊತ್ತಿರುತ್ತೆ. ಇದ್ರಲ್ಲಿ ನಾನು ಸುಳ್ಳು ಹೇಳಕ್ ಬರಲ್ಲ. ಸೊ ವಿಶ್ವಾಸನೀಯ ವಿಧಾನ ಇದು. ವಿಶ್ವಾಸನೀಯ ವಿಧಾನ, ಹೌದು ನಾನೇ ಇರ್ತೀನಿ, ನನಗೆ ಹೆಂಗ್ ಸಂಬಂಧಪಟ್ಟಂಗೆ ನಾನೇ ಇದನ್ನ ಮಾಡ್ಕೊಂತೀನಿ. ಆಮೇಲೆ ವಿವಿಧ ಚರಾಂಶಗಳನ್ನ ಇದ್ ಮಾಡ್ಬೋದು. ವಿವಿಧ ಚರಾಂಶಗಳನ್ನ ನಿಯಂತ್ರಿಸಬಹುದು ಅಥವಾ ಆಯ್ಕೆ ಮಾಡಬಹುದು. ಚರಾಂಶ ಮೀನ್ಸ್ ಏನ್ ನಾವು ರೆಡಿ ಮಾಡ್ಕೊಂಡು ಇಟ್ಟಿರ್ಕೊಡ್ತೀವಲ್ಲ ಅದಕ್ಕೆ ಚರಾಂಶ ಅಂತಾರೆ. ಈಗ ಅವಧಾನ ವಿಭಜನೆಯಲ್ಲಿ ಬೋಧನೆ ಪರಿಣಾಮ, ಪರಿಸರಾತ್ಮಕ, ಈಗೇನ್ ಹೇಳಿದ್ನಲ್ಲ ಅವೇನ್ ಪಟ್ಟಿಗಳಿದಾವಲ್ಲ ಅವುಗಳಿಗೆ ನೀವು ನೀವ್ ಯಾವ ವಿಧಾನದಲ್ಲಿ ಪ್ರಯೋಗ ಮಾಡ್ತೀರೋ ಆ ಒಂದು ಮೆಥಡ್ಗಳಿಗೆ, ಆ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಚರಾಂಶ ಅಂತ ಹೇಳಿ ಕರೀತಾರೆ. ಆಮೇಲೆ ಪುನರಾವರ್ತನೆ ಮಾಡಬಹುದು. ಎರಡನೇ ಕ್ಲಾಸಿಗೆ ಈ ಒಂದು ಮೆಥಡ್ ಅನ್ನ ಪ್ರಯೋಗವನ್ನ ಮಾಡಿದೆ, ಇದು ಸಕ್ಸಸ್ ಆಗಿದೆ. ನೀವು ಮೂರನೇ ಕ್ಲಾಸಿಗೆ ಟೀಚ್ ಮಾಡಕ್ ಹೋದಾಗ ಅದನ್ನ ಮಾಡ್ಬೋದು. ಅಥವಾ ಹಿಂದಿನ ಶಿಕ್ಷಕರು ಇದು ಮೆಥಡ್ ವರ್ಕ್ ಆಗಿತ್ತು, ನೀವು ಮಾಡಿ ಮಕ್ಕಳು ಅಟೆನ್ಷನ್ ಆಗಿ ಕೂತ್ಕೊಂತಾರೆ, ನೀವು ಹೇಳ್ಬೋದು. ಇದನ್ನ ಪುನರಾವರ್ತನೆ ಮಾಡಬಹುದು. ಮತ್ತೆ ಯಾವಿದೆ, ಇದು ವ್ಯಕ್ತಿನಿಷ್ಠ ಅಲ್ಲ, ಇದು ವಸ್ತುನಿಷ್ಠ. ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಮಕ್ಕಳು ಹೇಗಿದೆ, ಪ್ರಾಕ್ಟಿಕಲ್ ಅನ್ನ ಅವರು ಪ್ರಯೋಗ ಮಾಡುವುದರಿಂದ ಇದು ಗೊತ್ತಿರ್ತದೆ. ಮತ್ತೆ ಮುಂದಿನ ಪ್ರಯೋಗಗಳಿಗೆ ಹೊಸ ವಿಚಾರಗಳನ್ನು ಒದಗಿಸ್ತದೆ. ಇದು ಗಳಿಗೆ ಹೊಸ ವಿಚಾರವನ್ನ ಒದಗಿಸುತ್ತದೆ. ಒಂದು ಸಕ್ಸಸ್ ಆಯ್ತು ಅಂದ್ರೆ ಇನ್ನೊಂದು ನಾವು ಮಾಡ್ಲಿಕ್ಕೆ ಅಭಿಪ್ರೇರಣೆ, ಅವಧಾನ ಅಂತ ಬರುತ್ತೆ, ಮುಂದೆ ಹೇಳ್ತೀನಿ ನಾನು. ಅದನ್ನ ಪ್ರೇರಣೆ ನಮಗೆ ಇನ್ಸ್ಪಿರೇಷನ್ ಮಾಡುತ್ತೆ. ಇದು ವರ್ಕ್ ಆಯ್ತು, ಮುಂದೆ ನಾನು ಈ ವಿದ್ಯಾರ್ಥಿಗಳ ಮೇಲೆ ಇದು ಪರಿಣಾಮಕಾರಿಯಾಗಿದೆ, ಮುಂದೆ ನಾನು ಇನ್ನೊಂದೇನಾದ್ರು ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ವಿದ್ಯಾರ್ಥಿಗಳ ಮೇಲೆ ಅಂತೇಳಿ ಒಂದು ಪ್ರಯೋಗ ಮುಂದಿನ ಪ್ರಯೋಗಗಳಿಗೆ ಇದನ್ನ ಮಾಡುತ್ತೆ. ಇದರ ಡಿಮೆರಿಟ್ ಏನು ಅಂದ್ರೆ ಅವಘಡಗಳಂದ್ರೆ ಇದು ನಿಜ ಜೀವನದ ಸನ್ನಿವೇಶಗಳನ್ನ ಪ್ರಯೋಗಗಳಲ್ಲಿ ಬಳಸಲು ಸಾಧ್ಯವಿಲ್ಲ. ಈಗ ನಾವು ಶೈಕ್ಷಣಿಕ ವಿಧಾನದಲ್ಲಿ ಬೋಧನೆಯನ್ನು ಮಾಡ್ಕೋಬಹುದು, ಬಟ್ ರಿಯಲ್ ಲೈಫ್ ಅಥವಾ ನಿಜ ಜೀವನದ ಸನ್ನಿವೇಶಗಳನ್ನ ಪ್ರಯೋಗಗಳಿಗೆ ಬಳಸಲಿಕ್ಕೆ ಆಗಂಗಿಲ್ಲ. ನಿಜ ಜೀವನದ ಸನ್ನಿವೇಶಗಳಿಗೆ ಇದು ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಆಮೇಲೆ ಪ್ರತಿಯೊಬ್ಬರು ಅದ್ವಿತೀಯ. ಈಗ ಪ್ರತಿಯೊಂದು ಮಕ್ಕಳಾಗಿರ್ಬೋದು ಅದ್ವಿತೀಯ ಅಂದ್ರೆ ಒಬ್ಬರಿಗಿಂತ ಇನ್ನೊಬ್ರು ಬೇರೆ ಆಗಿರೋದಕ್ಕೆ ಅದ್ವಿತೀಯ. ಒಬ್ಬೊಬ್ರು ಚೇಂಜ್ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದನ್ನ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಗುಂಪಲ್ಲಿ ಇದನ್ನ ನಾವು ಪ್ರಯೋಗ ಮಾಡಬಹುದು. ಈಗ 30 ಹುಡುಗರು ಇದಾವೆ ಅಂದ್ರೆ ಸ್ಟೂಡೆಂಟ್ ಅಂದ್ರೆ 30 ಸ್ಟೂಡೆಂಟ್ಸ್ ಗಳಿಗೂ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಹಲವಾರು ಈ ಒಂದು ತರಗತಿಯಲ್ಲಿ 10-15 ಕಾಮನ್ ಆಗಿದ್ರೆ ಅವುಗಳಿಗೆ ಮಾಡಬಹುದು. ಪ್ರತಿಯೊಬ್ಬರು ಅದ್ವಿತೀಯ. ಪ್ರತಿಯೊಂದು ಸನ್ನಿವೇಶದಲ್ಲೂ ಇದು ಅಪ್ಲೈ ಆಗಲ್ಲ. ಅದ್ವಿತೀಯ ಅಂದ್ರೆ ಪ್ರತಿಯೊಬ್ಬರು ಅಸಾಮಾನ್ಯರು, ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನವಾಗಿರ್ತಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಮಾಡ್ತಾ ಕೂತ್ಕೊಳಕ್ ಆಗಲ್ಲ. ಅಂತಹ ಸಮಸ್ಯೆ 10-15 ಹುಡುಗರಿಗೆ ಇತ್ತಂದ್ರೆ ಈ ಪ್ರಯೋಗವನ್ನ ನಾವು ಕಾಣ್ಕೋಬಹುದು. ಆಮೇಲೆ ಶಿಕ್ಷಕರ ಏನಾಗಿರ್ತತೆ ಅಂತಂದ್ರೆ ಶಿಕ್ಷಕರ ಒಂದು ತಾಳ್ಮೆ, ಸಹನೆ ಮತ್ತೆ ಕೌಶಲ್ಯವನ್ನ ಉಪಯೋಗಿಸ್ತದೆ. ಈಗ
ನಾವು ಯಾವುದೇ ಕೆಲಸವನ್ನು ಮಾಡ್ಬೇಕಾದ್ರೆ ನಮ್ಗೆ ಇಂಟ್ರೆಸ್ಟ್ ಇರಬೇಕು ಅಥವಾ ಆಸಕ್ತಿ ಇರಬೇಕು. ಸೊ ಒಬ್ಬ ಶಿಕ್ಷಕನಿಗೆ ಆ ರೀತಿಯಾದ ಆಸಕ್ತಿ ಅಥವಾ ಅದಕ್ಕೆ ಬೇಕಾಗಿರುವಂತ ಕೌಶಲ್ಯವನ್ನ ಶಿಕ್ಷಕ ಹೊಂದಿಲ್ಲದೆ ಇರ್ಬೋದು. ಶಿಕ್ಷಕ ಕೌಶಲ್ಯ ಆಸಕ್ತಿಯನ್ನು ಹೊಂದಿಲ್ಲದೆ ಇರಬಹುದು, ಹೊಂದಿರದೇ ಇರಬಹುದು. ಶಿಕ್ಷಕ ಆ ರೀತಿಯಾದ ಆಸಕ್ತಿಯನ್ನು ಹೊಂದಿರೇ ಇರಬಹುದು. ಆಮೇಲೆ ಇವೆಲ್ಲವೂ ಕೂಡ ಡಿಮೆರಿಟ್ಗಳಾಗ್ತವೆ, ಇಲ್ಲಿ ಮೆರಿಟ್. ಅದಾಗಿ ಕೂಡ ಎಷ್ಟೇ ಡಿಮೆರಿಟ್ ಮೆರಿಟ್ ಇದ್ರೂ ಕೂಡ ವಿಲ್ಹೆಲ್ಮ್ ವುಂಟ್ ಅವರು ಪ್ರತಿಪಾದಿಸಿದ ಈ ಒಂದು ಪ್ರಯೋಗ ವಿಧಾನ ಅತ್ಯಂತ ಮನೋವಿಜ್ಞಾನದ ವಿಧಾನಗಳಲ್ಲಿ ಅತ್ಯಂತ ವಿಶ್ವಾಸನೀಯ ವಿಧಾನ. ಈ ಒಂದು ವಿಧಾನ ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಇದೇ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ವಿಧಾನ ಬರುತ್ತೆ, ಮನೋವಿಶ್ಲೇಷಣಾ ವಿಧಾನ. ಮನೋವಿಶ್ಲೇಷಣಾ ವಿಧಾನ ಈಗಾಗಲೇ ಗೊತ್ತಿದೆ. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತಂದ್ರೆ ಸಿಗ್ಮಂಡ್ ಫ್ರೈಡ್ ಅವರು. ಸೊ ಆ ಸಿಗ್ಮಂಡ್ ಫ್ರೈಡ್ ಅವರು ಇದರ ಒಂದು ಪ್ರವರ್ತಕರು ಅಥವಾ ಪ್ರತಿಪಾದಿಸಿದವರು. ಮನೋವಿಶ್ಲೇಷಣೆ ಏನು? ಮನಸ್ಸಿನ ವಿಶ್ಲೇಷಣೆ ಮಾಡುವುದು, ಅನಲೈಸಿಸ್ ಮಾಡೋದು. ಏನು ಅನಲೈಸಿಸ್ ಮಾಡೋದು? ವ್ಯಕ್ತಿಯವನ್ನ ಪ್ರಜ್ಞೆಯಲ್ಲಿ ಯಾವ ರೀತಿಯಾಗಿರ್ತಾನೆ, ಅರೆ ಪ್ರಜ್ಞೆಯಲ್ಲಿ ಯಾವ ರೀತಿಯಾಗಿರ್ತಾನೆ, ಅಪ್ರಜ್ಞೆಯಲ್ಲಿ ಯಾವ ರೀತಿಯಾಗಿರ್ತಾನೆ, ಮನುಷ್ಯನನ್ನ ಅಥವಾ ಒಬ್ಬ ವ್ಯಕ್ತಿಯನ್ನ ವೀಕ್ಷಿಸುವುದರ ಮೂಲಕ ಆ ಒಂದು ವೀಕ್ಷಣೆಗೆ ಆ ರೀತಿಯ ವರ್ತನೆಗೆ ಕಾರಣವನ್ನ ಕಂಡು ಹಿಡಿಯುವುದಕ್ಕೆ ಮನೋವಿಶ್ಲೇಷಣಾ ವಿಧಾನ ಅಂತ ಹೇಳಿ ಕರಿತೀವಿ. ಇದು ಯಾವ ರೀತಿಯಾಗಿ ಅಂತಂದ್ರೆ ಮುಖ್ಯವಾಗಿ ಮನೋವಿಶ್ಲೇಷಣಾ ವಿಧಾನ ಒಬ್ಬ ವ್ಯಕ್ತಿಯನ್ನ ಪ್ರಜ್ಞಾವಸ್ಥೆಯಿಂದ ತಂದು ಅರೆ ಪ್ರಜ್ಞಾವಸ್ಥೆಗೆ ತರುವುದರ ಮೂಲಕ ನಮ್ಮ ಒಂದು ಏನಿರ್ತದೆ ಅದರ ವರ್ತನೆಗೆ, ಆತನ ಅಪರಾಧ ಮಾಡಿದ್ರೆ ಅವನ್ನ ಬಾಯಿ ಬಿಡಿಸುವಂತ ಒಂದು ತಂತ್ರಜ್ಞಾನ ಇದು ಮನೋವಿಶ್ಲೇಷಣೆ. ಮುಖ್ಯವಾಗಿ ಅಂದ್ರೆ ಪೊಲೀಸ್ ಇದು ಅಪರಾಧ ವಿಭಾಗದಲ್ಲಿ ಜಾಸ್ತಿ ಬಳಕೆ ಆಗುತ್ತೆ. ಮಂಪರು ಪರೀಕ್ಷೆ ಅಂತ ಮಾಡ್ತಾರೆ, ಹೇಳ್ತೀನಿ. ಸಿಗ್ಮಂಡ್ ಫ್ರೈಡ್ ಅವರು ಇದರಲ್ಲಿ 3 ವಿಧಾನಗಳನ್ನ ಹೇಳಿದ್ದಾರೆ ಈಗಾಗ್ಲೇ. ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಆಮೇಲೆ ಅಪ್ರಜ್ಞಾವಸ್ಥೆ ಅಂತೇಳಿ. ಕಾನ್ಸಿಯಸ್, ಸಬ್ ಕಾನ್ಸಿಯಸ್ ಅಂಡ್ ಅನ್ಕಾನ್ಸಿಯಸ್ ಅಂತ ಹೇಳಿ ಬರುತ್ತೆ. ಒಬ್ಬ ವ್ಯಕ್ತಿಯ ವರ್ತನೆಗೆ ಕಂಡು ಹಿಡಿಬೇಕಷ್ಟೇ. ಒಬ್ಬ ವ್ಯಕ್ತಿ ಈಗ ಫಾರ್ ಎಕ್ಸಾಂಪಲ್ ಸುಳ್ಳು ಹೇಳ್ತಿರ್ತಾನೆ, ಅದನಿಗೆ ಸತ್ಯ ಗೊತ್ತಿರುತ್ತೆ. ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಿರ್ತಾನೆ, ಆ ಸತ್ಯವನ್ನ ಬಾಯ್ಬಿಡಿಸ್ಬೇಕಾದ್ರೆ ಆತನನ್ನ ಅರೆ ಪ್ರಜ್ಞಾವಸ್ಥೆಗೆ ಕರ್ಕೊಂಡು ಹೋಗ್ಬೇಕು. ಅರೆ ಪ್ರಜ್ಞಾವಸ್ಥೆಯಲ್ಲಿ ವ್ಯಕ್ತಿ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಾವು ಸುಳ್ಳು ಹೇಳ್ಬೇಕು ಅಂತಂದ್ರೆ ಒಂದು ವಿಷಯದಲ್ಲಿ ಮೈಂಡ್ ವರ್ಕ್ ಮಾಡ್ಬೇಕು ನಮ್ದು. ಈಗ ಒಂದು ಸತ್ಯವನ್ನ ನಾವು ಇದು ಮರೆಮಾಚಿ ಸುಳ್ಳನ್ನ ವ್ಯಕ್ತಪಡಿಸ್ಬೇಕಾದ್ರೆ ಮೈಂಡ್ ವರ್ಕ್ ಮಾಡ್ಬೇಕು. ಆ ಸುಳ್ಳಿಗೆ ಹಲವಾರು ಸುಳ್ಳುಗಳನ್ನ ಜಾಯಿಂಟ್ ಮಾಡ್ಬೇಕು. ಇದನ್ನ ನಾವು ಅಪರಾಧ ತನಿಖಾ ವಿಭಾಗದಲ್ಲಿ ಹೆಚ್ಚಾಗಿ ಮಂಪರು ಪರೀಕ್ಷೆನ ಬಳಸ್ತೀವಿ. ಯಾವುದೋ ಒಂದು ವ್ಯಕ್ತಿ ಏನೋ ಕಳ್ತನ ಮಾಡಿರ್ತಾನೆ, ಇನ್ನೂ ಯಾವ್ದಾರ ಫಾರ್ ಎಕ್ಸಾಂಪಲ್ ಆತನಿಗೆ ಅರೆ ಪ್ರಜ್ಞಾವಸ್ಥೆಯ ಸ್ಥಿತಿಗೆ ತೆಗೆದುಕೊಂಡು ಆತನ ಮಾಡಿರುವಂತ ಒಂದು ಅಪರಾಧಕ್ಕೆ ನಾವು ಬಾಯಿ ಬಿಡಿಸ್ತೀವಿ. ಸೊ ಆವಾಗ ಅರೆ ಪ್ರಜ್ಞಾವಸ್ಥೆಯಲ್ಲಿ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಸತ್ಯವನ್ನ ತನಗೆ ತನ್ನ ಮೈಂಡ್ ಅಲ್ಲಿ ಏನಿದೆಯೋ ಅದನ್ನ ಹೇಳ್ತಾನೆ. ಆಗ ಈಗ ಸುಳ್ಳು ಹೇಳ್ಬೇಕಾದ್ರೆ ಮೈಂಡ್ ಕೆಲಸ ಮಾಡುತ್ತೆ, ಈ ರೀತಿಯಾಗಿ ಆ ರೀತಿಯಾಗಿ ಕತ್ತೆ ಕಟ್ಟಿ ಹೇಳ್ತೀವಿ. ಬಟ್ ಒಬ್ಬ ವ್ಯಕ್ತಿಯ ಒಂದು ವರ್ತನೆಗೆ ಅಥವಾ ಬಿಹೇವಿಯರ್ಗೆ, ಆತನ ಆ ಮಾಡಿರುವ ಅಪರಾಧಕ್ಕೆ ಕಾರಣಗಳನ್ನು ಕಂಡು ಹಿಡಿಬೇಕಾದ್ರೆ ವ್ಯಕ್ತಿಯನ್ನ ಪ್ರಜ್ಞಾವಸ್ಥೆಯಿಂದ ಅರೆ ಪ್ರಜ್ಞಾವಸ್ಥೆಗೆ, ಕಾನ್ಸಿಯಸ್ ಇಂದ ಸಬ್ ಕಾನ್ಸಿಯಸ್ಗೆ ಏನು ಟರ್ನ್ ಮಾಡಿಬಿಟ್ಟು ಅರೆ ಪ್ರಜ್ಞಾವಸ್ಥೆಗೆ ತಗೊಂಡ್ಬಂದು ಆತನ ಒಂದು ವರ್ತನೆಗೆ ಕಾರಣವನ್ನ ಅಥವಾ ಆ ರೀತಿ ಯಾಕಾದ ಅನ್ನುವುದನ್ನ ಅಥವಾ ಸತ್ಯವನ್ನ ಹೇಳಿಸ್ಬೇಕಾದ್ರೆ ನಾವು ಅರೆ ಪ್ರಜ್ಞಾವಸ್ಥೆಗೆ ತೆಗೆದುಕೊಂಡು ಹೋಗ್ತೀವಿ. ಇದಕ್ಕೆ ನಾವು ಮಂಪರು ಪರೀಕ್ಷೆ ಅಂತಾನು ಕರೀತಾರೆ. ಮಂಪರು ಪರೀಕ್ಷೆ ಆವಾಗ ಆತ ಸತ್ಯವನ್ನ ಹೇಳ್ತಾನೆ. ಇದೇ ಮನೋವಿಶ್ಲೇಷಣಾ ವಿಧಾನ. ಆ ರೀತಿಯ ವರ್ತನೆಗೆ ಕಾರಣವನ್ನ ಕಂಡು ಹಿಡಿಬೇಕು, ಕಂಡು ಹಿಡಿದ್ಬಿಟ್ಟು ಬೋಧಿಸ್ಬೇಕು. ಇದು ನಾವು ಇದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಈ ಮನೋವಿಶ್ಲೇಷಣಾ ವಿಧಾನ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತೇಳಿ ಇಲ್ಲಿ ನಾವು ಮಕ್ಕಳನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕಂದ್ರೆ ಇಲ್ಲ, ಆ ರೀತಿಯಾಗಿ ಏನು ಇಲ್ಲ. ಬಟ್ ಇದು ಕಾನ್ಸೆಪ್ಟ್ ಇರೋದು ಈ ರೀತಿಯಾಗಿ
ಬಟ್ ನಾವು ಶೈಕ್ಷಣಿಕ ಒಂದು ಎಜುಕೇಶನಲ್ ಸೈಕಾಲಜಿಯನ್ನು ನೋಡಿದಾಗ ಮಕ್ಕಳ ಒಂದು ವರ್ತನೆಗೆ ಕಾರಣಗಳನ್ನು ಕಂಡು ಹಿಡಿಬೇಕು, ಮಾರ್ಗದರ್ಶನವನ್ನು ನೀಡಬೇಕು. ಅವ್ರನ್ನೇನು ಮಕ್ಕಳನ್ನೇನು ಮಂಪರು ಪರೀಕ್ಷೆಗೆ ಒಳಪಡಿಸುವಂತ ಅಗತ್ಯವಿಲ್ಲ. ಈಗ ಮುಖ್ಯವಾಗಿ ಮಗು ಡೈಲಿ ಕಳ್ತನ ಮಾಡ್ತಿದ್ರೆ ಅಂದ್ರೆ ಮಕ್ಕಳ ಒಂದು ವರ್ತನೆ, ಈಗ ಡೈಲಿ ಅಶಿಸ್ತು ತೋರಿಸ್ತಿದ್ರೆ, ಡೈಲಿ ಅಶಿಸ್ತು ದಿನ ಅದೇ ಲೇಟ್ ಆಗಿ ಬರೋದು, ಮಕ್ಕಳ ಒಂದು ಬಿಹೇವಿಯರ್ ಗೊತ್ತಾಗುತ್ತೆ ನಮಗೆ. ಅಶಿಸ್ತು ತೋರಿಸ್ತಿದ್ರೆ, ಕಳ್ತನ ಮಾಡ್ತಿದ್ರೆ ಅಂದ್ರೆ ಮಗುವಿನ ಒಂದು ವರ್ತನೆಗೆ ಕಾರಣಗಳೇನೊಂದು ಡಿಸಿಪ್ಲಿನ್ ತೋರ್ಸಂಗಿಲ್ಲ, ಡೈಲಿ ಲೇಟ್ ಆಗಿ ಬರೋದಾಗಿರ್ಬೋದು, ಅಥವಾ ಸ್ವಚ್ಛವಾಗಿರದೇ ಇರ್ಬೋದು. ಈ ರೀತಿಯಾಗಿ ಮಕ್ಕಳಲ್ಲಿರುವಂತಹ ವರ್ತನೆಗೆ ನಾವು ಇದ್ರ ಪ್ರಕಾರ ಅಂತಂದ್ರೆ ಅವ್ರಿಗೇನು ಮಂಪರ ಪರೀಕ್ಷೆಯನ್ನು ಒಳಪಡಿಸೋದೇನ್ ಬೇಡ, ಅವ್ರಿಗೆ ಕರೆದು ಮಾರ್ಗದರ್ಶನ ಮಾಡುವುದು. ಮಕ್ಕಳನ್ನ ಈ ರೀತಿಯಾದಂತ ಮನೋ ವಿಶ್ಲೇಷಣೆಗೆ ಸಂಬಂಧಪಟ್ಟಂತ ಏನಾದ್ರು ಇದ್ದಿದ್ರೆ ಅವರ ಒಂದು ವರ್ತನೆಗೆ ಕಾರಣವನ್ನು ಕರ್ಕೊಂಡ್ಬಿಟ್ಟು ಅವ್ರಿಗೆ ಗೈಡೆನ್ಸ್ ಮಾಡೋದಾಗಿರ್ಬೋದು, ಅವರಿಗೆ ಮಾರ್ಗದರ್ಶನ ಮಾಡುವುದು, ಅವರ ವರ್ತನೆಗೆ ಕಾರಣವನ್ನು ತಿಳ್ಕೊಳ್ಳೋದು, ಆಮೇಲೆ ಮಾಡ್ಬೇಡ ಆ ರೀತಿಯಾಗಿ ಅಂತ ಹೇಳಿ. ಕಲಿಕೆಯಲ್ಲಿ ಹಿಂದುಳಿದ ಮಗು ಬರೀ ಮಂಕಾಯಿ ಕೂತಿರ್ತಿದ್ರೆ ಅವನ ಒಂದು ವರ್ತನೆಗೆ ಕಾರಣವನ್ನ ಕಂಡುಹಿಡಿದು ಬೋಧನೆಯಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಬಹುದು. ನಮ್ಮ ಬೋಧನೆಯಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳೋದು. ಆಮೇಲೆ ಆ ಮಗುವನ್ನ ಪ್ರೀತಿ ವಿಶ್ವಾಸದಿಂದ ಕಾಣೋದು, ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋದಾಗಿರ್ಬೋದು, ಮಾರ್ಗದರ್ಶನ ನೀಡ್ಕೊಳ್ಳೋದಾಗಿರ್ಬೋದು, ಕಾರಣವನ್ನು ಕಂಡು ಹಿಡಿದು ಅದನ್ನ ಒಂದು ಕಾರಣಕ್ಕೆ ಪರಿಹಾರಗಳನ್ನ ಸೂಚಿಸುವುದಾಗಿರ್ಬೋದು. ಈ ರೀತಿಯಾಗಿ ನಾವು ಇದನ್ನ ಬಳಸ್ಕೋಬೇಕು. ಬಟ್ ಅದನ್ನ ಸಿಗ್ಮಂಡ್ ಫ್ರಾಯ್ಡ್ ಅವರು ಪ್ರತಿಪಾದಿಸಿದ ಮನೋವಿಶ್ಲೇಷಣಾ ಅಂದ್ರೆ ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಅಪ್ರಜ್ಞಾವಸ್ಥೆ, ಇದನ್ನನ್ನು ಕೇಳಿದರೆ ಕ್ವಶನ್ಸ್ ಎಷ್ಟು ಹಂತಗಳಲ್ಲಿ ಮನೋವಿಶ್ಲೇಷಣೆ ಅಂತೇಳಿ ಇದು ನೀವು ನೆನ್ಪಿಟ್ಕೋಬೇಕು. ಸಿಗ್ಮಂಡ್ ಫ್ರೈಡ್ ಅವರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳ್ತಾರೆ. ಈ ಒಂದು ಎಜುಕೇಶನಲ್ ಇಷ್ಟೇ ಅದು. ಮನೋವಿಶ್ಲೇಷಣೆ ಅಂದ್ರೆ ಅಂತ ವರ್ತನೆ ಕಂಡು ಬಂತು ಅಂದ್ರೆ ನಮ್ಗೆ ಪ್ರೀತಿ ಸಾಮರಸ್ಯದಿಂದ ನೋಡ್ಕೊಳ್ಳೋದು, ವಿಶ್ವಾಸನೀಯವಾಗಿ ನೋಡ್ಕೊಳ್ಳೋದು, ಮಕ್ಕಳಿಗೆ ಗೈಡೆನ್ಸ್ ಮಾಡೋದು, ಮಾರ್ಗದರ್ಶನವನ್ನ ಮಾಡ್ಬಿಟ್ಟು ಅವರ ಒಂದು ಸಮಸ್ಯೆಗೆ ನಾವು ಮನೋವಿಶ್ಲೇಷಣಾತ್ಮಕವಾಗಿ ಪರಿಹಾರವನ್ನ ಸೂಚಿಸುವುದಾಗಿದೆ. ಇನ್ನೊಂದು ಪ್ರಮುಖವಾದಂತಹ ವಿಧಾನ ಅಂತಂದ್ರೆ ಸಮೀಕ್ಷೆ ಅಥವಾ ಸರ್ವೇಕ್ಷಣ ವಿಧಾನ. ಸಮೀಕ್ಷೆ ಅಥವಾ ಸರ್ವೇಕ್ಷಣಾ ವಿಧಾನ ಅಂತ ಹೇಳಿ ಕರಿತೀವಿ. ಇದನ್ನ ಸರ್ವೆ ಮೆಥಡ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಮುಖ್ಯವಾಗಿ ನಾವು ಸಮೀಕ್ಷೆ ಅಥವಾ ಸರ್ವೇಕ್ಷಣೆಯನ್ನ ಮಾಡ್ಬೇಕಾದ್ರೆ ಡಾಟಾ ಕಲೆಕ್ಟ್ ಮಾಡ್ಬೇಕು ಅಥವಾ ದತ್ತಾಂಶವನ್ನ ಕಲೆಕ್ಟ್ ಮಾಡ್ಬೇಕು. ಕಲೆಕ್ಟ್ ಮಾಡಿ ಪ್ರಶ್ನಾವಳಿಗಳನ್ನ ಹೇಳುವುದರ ಮೂಲಕ, ಪ್ರಶ್ನಾವಳಿಗಳನ್ನ ರಚಿಸುವುದರ ಮೂಲಕ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಭಿಪ್ರಾಯಗಳನ್ನ ಪಡ್ಕೊಂಡು ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಸರ್ವೆ ಮಾಡುವುದಕ್ಕೆ ಸರ್ವೇಕ್ಷಣಾ ಮೆಥಡ್ ಅಥವಾ ಇದನ್ನ ಮಾಡ್ತಾರೆ. ಇದನ್ನ ನಾವು ಪ್ರಶ್ನಾವಳಿಗಳು ಅಂತ ಹೇಳಿ ಪ್ರಶ್ನಾವಳಿಗಳನ್ನ ಕೇಳ್ಬೇಕಿಲ್ಲಿ. ಪ್ರಶ್ನಾವಳಿಗಳು ಇಂಪಾರ್ಟೆಂಟ್. ಯಾವ್ದಾದ್ರು ಕುರಿತು ಸಮೀಕ್ಷೆ ಅಥವಾ ಸರ್ವೇಕ್ಷಣೆಯನ್ನ ಮಾಡ್ಬೇಕು. ಯಾವುದಕ್ಕೆ? ಈಗ ನಮ್ಗೆ ಗೊತ್ತಿದೆ, ಈಗ ಎಲೆಕ್ಷನ್ ಅನೌನ್ಸ್ ಆಗ್ಬಿಟ್ರೆ ಇದೇ ಪಾರ್ಟಿ, ಇದು ಬಿಜೆಪಿ ಬರುತ್ತೆ, ಕಾಂಗ್ರೆಸ್ ಬರುತ್ತೆ. ಸಮೀಕ್ಷೆಯನ್ನು ಕೆಲವೊಂದಿಷ್ಟು ಮೂಲಗಳು ಸಮೀಕ್ಷೆಯನ್ನು ಮಾಡ್ಬಿಟ್ಟು ತಮ್ಮದೇ ಆದಂತಹ ಒಂದು ದತ್ತಾಂಶವನ್ನು ಕೊಡ್ತವೆ. ಇವ್ರು ಬರ್ಬಹುದು, ಹೀಗಾಗ್ಬಹುದು, ಅದೇ ಸಮೀಕ್ಷೆ ಮತ್ತು ಸರ್ವೇಕ್ಷಣಾ ಮೆಥಡ್ ಅಂತ ಹೇಳಿ ಕರಿತೀವಿ. ಆದ್ರೆ ಈಗ ಅದೆಲ್ಲ ನಮಗೆ ಬೇಡವಾಗಿರುವಂತ ವಿಷಯ. ಈಗ ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನ ಮಾತಾಡ್ತಿರೋದ್ರಿಂದ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಈ ಸಮೀಕ್ಷೆ ಅಥವಾ ಸರ್ವೇಕ್ಷಣೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ನಾವು ಯಾವ ರೀತಿಯಾಗಿ ಇದನ್ನ ಸಮೀಕ್ಷೆ ಮತ್ತು ಸರ್ವೇಕ್ಷಣೆನ ಮಾಡ್ಬೋದು. ಈಗ ಯಾವ ರೀತಿಯಾಗಿ ಅಂತಂದ್ರೆ ಪ್ರಶ್ನಾವಳಿಯನ್ನ ರೆಡಿ ಮಾಡ್ಬೇಕು. ಪ್ರಶ್ನಾವಳಿಯನ್ನ ಯಾವ ರೀತಿಯಾಗಿ ರೆಡಿ ಮಾಡ್ಬೇಕಂದ್ರೆ, ಒಂದೇದು ಹಿಂದೆ ಇದ್ದ, ಈಗ ಪಠ್ಯಕ್ರಮ ಚೇಂಜ್ ಮಾಡ್ತಾರೆ, ವರ್ಷಕ ಪಠ್ಯಕ್ರಮವನ್ನ ಚೇಂಜ್ ಮಾಡಿ ಹೊಸ ಟೆಕ್ಸ್ಟ್ ಬುಕ್ ರಿಲೀಸ್ ಮಾಡ್ತಾರೆ. ಆವಾಗ ನಮ್ಗೆ ಒಂದು ಪ್ರಶ್ನೆ ಬರ್ಬೋದು, ಹಿಂದಿನ ಬೋಧನೆಯ ಒಂದು ಪಠ್ಯಕ್ರಮಕ್ಕೂ ಈಗಿನ ಬೋಧನೆ ಪಠ್ಯಕ್ರಮಕ್ಕೂ ಇರುವ ವ್ಯತ್ಯಾಸ, ಅಥವಾ ಹಿಂದಿರೋ ಪಠ್ಯಕ್ರಮ ಉತ್ತಮವಾಗಿದೆ ಅಥವಾ ಈಗಿನ ಒಂದು ಪಠ್ಯಕ್ರಮ ಉತ್ತಮವಾಗಿದೆ, ಇದು ಒಂದು ಪ್ರಶ್ನೆ. ಹಿಂದಿನ ಪಠ್ಯಕ್ರಮಕ್ಕಿಂತ ಈಗಿನ ಪಠ್ಯಕ್ರಮ ಉತ್ತಮವೇ? ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು, ಸರ್ವೆ ಮಾಡ್ಬೋದು. ಇದು ಪಠ್ಯಕ್ರಮ ಉತ್ತಮವೇ? ಆಮೇಲೆ ಮಕ್ಕಳ ಮೇಲೆ ಸಾಹಿತ್ಯಿಕ ಮತ್ತು ಪ್ರಭಾವ ಬೀರೋ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಅಂಶಗಳು,
ಮೇಲೆ ಮಕ್ಕಳ ಮೇಲೆ ಪ್ರಭಾವ ಬೀರುವ ಸಾಂಸ್ಕೃತಿಕ ಅಂಶಗಳು ಮಕ್ಕಳ ಮೇಲೆ, ಯಾಕಂದ್ರೆ ಈಗ ಒಂದು ಮಗು ಶಾಲೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಎರಡೂ ಇಂಪಾರ್ಟೆಂಟ್ ಮಕ್ಕಳಿಗೆ. ಅದು ಇದ್ ಮಾಡ್ಬೋದು. ಅಥವಾ ಲಿಂಗ, ಗ್ರಾಮಾಂತರ ಪ್ರದೇಶದ ಮಕ್ಕಳು, ಈಗ ನಗರ ಪ್ರದೇಶಗಳಿಗೆ ಹೋಲಿಸ್ಕೊಂಡ್ರೆ ಗ್ರಾಮಾಂತರ ಪ್ರದೇಶಗಳ ಮಕ್ಕಳ ಸಮಸ್ಯೆಗಳೇನು, ಗ್ರಾಮಾಂತರ ಶಾಲೆಯ ಮಕ್ಕಳ ಸಮಸ್ಯೆಗಳು, ಈ ರೀತಿಯಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ಸರ್ವೆ ಅಥವಾ ಸಮೀಕ್ಷೆಯನ್ನ ನಡೆಸಬೇಕು. ಈಗ ಈ ಸಮೀಕ್ಷೆ ಮತ್ತು ಸರ್ವೆ ಮೆಥಡ್ ಅಲ್ಲಿ ಒಬ್ಬರೇ ಇರಲ್ಲ, ಒಂದು ಗುಂಪು ಇರುತ್ತೆ. ಆಗ ನಾವು ಗುಂಪನ್ನ ಆಯ್ಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ ಹಿಂದಿನ ಪಠ್ಯಕ್ರಮಗಿಂತ ಇವಾಗಿರುವ ಪಠ್ಯಕ್ರಮ ಉತ್ತಮವೇ ಅಂತಂದ್ರೆ ನಾವು ಶಿಕ್ಷಕರನ್ನ ಆಯ್ಕೆ ಮಾಡ್ತೀವಿ. ಈ ಒಂದು ಇದಕ್ಕೆ ಸರ್ವೆ ಅಥವಾ ಡಾಟಾ ಕಲೆಕ್ಟ್ ಮಾಡ್ಲಿಕ್ಕೆ ಸಮಾನ ಒಂದು ಮನಸ್ಕರ ಶಿಕ್ಷಕರನ್ನ ಆಯ್ಕೆ ಮಾಡ್ತೀವಿ. ಆ ಶಿಕ್ಷಕರ ಒಂದು ಎಕ್ಸ್ಪೀರಿಯನ್ಸ್, ಹೀಗಾಗಿ ಒಂದು 10-15ರಿಂದ ಶಿಕ್ಷಕರನ್ನ ನಾವು ಆಯ್ಕೆ ಮಾಡ್ತೀವಿ. ಈ ಒಂದು ಕುರಿತು ನೀವು ಅಧ್ಯಯನ ಮಾಡ್ರಿ, ಸಮೀಕ್ಷೆ ಮಾಡ್ರಿ, ಸರ್ವೇಕ್ಷಣೆ ಮಾಡ್ರಿ. ಏನಾದ್ರು ಚೇಂಜಸ್ ಇದೆ, ಇನ್ನು ಮುಂದಿನ ಒಂದು ಪಠ್ಯಕ್ರಮಕ್ಕೆ ನಾವು ಏನಾದ್ರು ಪ್ರಶ್ನಾವಳಿಗಳನ್ನ ರೆಡಿ ಮಾಡ್ಕೊಂಡು ಹಲವಾರು ಗುಂಪುಗಳಲ್ಲಿ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಅವ್ರು ಏನೇನ್ ಡಾಟಾ ಗುಂಪು ಏನ್ ಡಾಟಾ ಕಲೆಕ್ಟ್ ಮಾಡುತ್ತೋ ಆ ಒಂದು ಕಲೆಕ್ಟ್ ಮಾಡಿದ ದತ್ತಾಂಶಕ್ಕೆ ಅನುಸಾರವಾಗಿ ಅದಕ್ಕೆ ನಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದೇ ಸರ್ವೇಕ್ಷೆ ಅಥವಾ ಸಮೀಕ್ಷೆ ವಿಧಾನ. ಇದಾಗಿರ್ಬೋದು. ಮಕ್ಕಳ ಮೇಲೆ ಪ್ರಭಾವ ಬೀರೋ ಸಾಂಸ್ಕೃತಿಕ ಅಂಶಗಳು ಯಾವುವು? ಯಾಕಂತಂದ್ರೆ ಒಬ್ಬ ಮಗು ಪಠ್ಯ ಚಟುವಟಿಕೆಗಳಲ್ಲಿ ಎಷ್ಟು ಇರುತ್ತೋ ಪಠ್ಯೇತರ ಚಟುವಟಿಕೆ ಕೂಡ ಮಕ್ಕಳ ಮನಸ್ಸಿನಲ್ಲಿ ಅಷ್ಟೇ ಪರಿಣಾಮವನ್ನು ಬೀರ್ತವೆ. ಈಗೆಲ್ಲ ಸ್ಕೂಲ್ಗಳಲ್ಲಿ ಪ್ರತಿಭಾ ಕಾರಂಜಿನಲ್ಲಿ ಕಲಿ ಇವೆಲ್ಲ ಯೋಜನೆಗಳು ಬಂದಿದಾವೆ. ಆ ಪಠ್ಯೇತರ ಅಥವಾ ಸಾಂಸ್ಕೃತಿಕ ಕಲ್ಚರಲ್ ಆಕ್ಟಿವಿಟಿ ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಕಲಿಕೆಯ ಮೇಲೆ? ಯಾಕಂದ್ರೆ ಎಲ್ಲಾ ಮಕ್ಕಳು ಎಲ್ಲದರಲ್ಲೂ ಇರ್ತಾರೆ. ಪಾಠ ಬೋಧನೆಯಲ್ಲಿ, ಪಾಠವನ್ನ ಕಲಿಯುವಿಕೆಯಲ್ಲಿ ಮಾತ್ರ ಇರೋದಿಲ್ಲ, ಇನ್ನಿತರ ಚಟುವಟಿಕೆಗಳಲ್ಲೂ ಚಿತ್ರಕಲೆ ಇರುತ್ತೆ. ಒಬ್ಬನು ಕ್ಲೇ ಆರ್ಟಿಂಗ್ ಅಥವಾ ಒಂದು ಮಣ್ಣಿನ ಒಂದು ಇದನ್ನ ರೆಡಿ ಮಾಡೋದ್ರಲ್ಲಿ ಇರ್ತಾನೆ, ಇನ್ನೊಬ್ಬನು ಹಾಡು ಗಾಯನ ಸ್ಪರ್ಧೆಯಲ್ಲಿ ಇರ್ತಾನೆ, ಇನ್ನೊಬ್ಬನು ಸ್ಪೋರ್ಟ್ಸ್ ಅಲ್ಲಿ ಇರ್ತಾನೆ. ಸೊ ಪಠ್ಯೇತರ ಚಟುವಟಿಕೆಗಳು ಎಷ್ಟು ಪ್ರಭಾವವನ್ನು ಬೀರ್ತವೆ. ಈ ರೀತಿಯಾಗಿ ಒಂದು ಗುಂಪನ್ನ ರೆಡಿ ಮಾಡಿ ಸರ್ವೇಕ್ಷೆ ಅಥವಾ ಸಮೀಕ್ಷೆ ಮಾಡ್ಲಿಕ್ಕೆ ಬಿಡೋದಾಗಿರ್ಬೋದು. ನೆಕ್ಸ್ಟ್, ಗ್ರಾಮಾಂತರ ಮಕ್ಕಳ ನಗರಕ್ಕೆ ಹೋಲಿಸ್ಕೊಂಡ್ರೆ ಗ್ರಾಮಾಂತರ ಮಕ್ಕಳ ಸಮಸ್ಯೆಗಳೇನು, ಆಮೇಲೆ ಅವರ ಓದಿನ ಮೇಲೆ ಇದು ಗ್ರಾಮಾಂತರ ನಗರ ಅನ್ನುವಂತ ಭೇದ ಪ್ರಭಾವ ಬೀರಿದೆ. ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳನ್ನ ರೆಡಿ ಮಾಡಿಕೊಂಡು ಅವುಗಳ ಸಮೀಕ್ಷೆ ಅಥವಾ ಸರ್ವೇಕ್ಷಣೆಯನ್ನು ಮಾಡುವುದೇ ಸರ್ವೇಕ್ಷಣಾ ಮೆಥಡ್ ಅಂತ ಹೇಳಿ ಕರೀತಾರೆ. ಈ ಒಂದು ವಿಧಾನದಲ್ಲಿ ಏನ್ ಈ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂತಾರೆ ಇದಕ್ಕೆ ತಪಶೀಲು ಪಟ್ಟಿ ಅಂತ ಹೇಳಿ ಕರೀತಾರೆ. ಆಮೇಲೆ ಇದನ್ನ ನಾವು ಮಾಡ್ಬೋದು. ಇದು ಒಂದೇ ಅಲ್ಲ, ಇದನ್ನ ನಾವು ಇಂಟರ್ನೆಟ್ ಅಂತರ್ಜಾಲದಲ್ಲಿ ಕೂಡ ಪ್ರಶ್ನೆ ಕೇಳುವುದರ ಮೂಲಕ ಅವರನ್ನು ಬೇರೆ ಬೇರೆ ಒಂದು ಶಿಕ್ಷಕರನ್ನು ಕೂಡ ಈ ಸಮೀಕ್ಷೆ ಮತ್ತು ಸರ್ವೇಕ್ಷಣಾ ವಿಧಾನದಲ್ಲಿ ಮಾಡೋದು. ಇಂಟರ್ನೆಟ್ ಅಂತರ್ಜಾಲವನ್ನು ಕೂಡ ಬಳಸ್ಕೊಳ್ಳೋದು. ಒಂದು ಇದನ್ನ ಕ್ರಿಯೇಟ್ ಮಾಡ್ಬಿಟ್ಟು ಪ್ರಶ್ನೆಗಳನ್ನ, ಈಗ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳಿದ್ರೆ ಹಲವಾರು ಶಿಕ್ಷಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಆ ಒಂದು ಮೆಥಡ್ ಇರುತ್ತೆ. ಇದಕ್ಕೆ ಸರ್ವೇಕ್ಷಣೆ ಮತ್ತು ಸಮೀಕ್ಷೆ ಮೆಥಡ್ ಅಂತ ಹೇಳಿ ಕರೀತಾರೆ. ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಗುಂಪು, ಆಯ್ಕೆ ಇವೆಲ್ಲವೂ ಇರುತ್ತೆ. ಇದರ ಮೆರಿಟ್ ಮತ್ತು ಡಿಮೆರಿಟ್ ಏನು ನಮ್ಗೆ ಗೊತ್ತಾಯ್ತು. ಯಾವ್ದಾದ್ರು ಒಂದು ವಿಷಯದ ಕುರಿತು ಸಮೀಕ್ಷೆ ಅಥವಾ ಸಂದರ್ಶನವನ್ನ ಆಯ್ಕೆ ಮಾಡಬೇಕು, ಪ್ರಶ್ನೆಗಳ ಮೂಲಕ ಸಬ್ಜೆಕ್ಟ್ ಅನ್ನು ಕೊಡಬೇಕು, ಗುಂಪನ್ನ ಆಯ್ಕೆ ಮಾಡಬೇಕು, ಅವ್ರು ಬಂದಂತ ದತ್ತಾಂಶವನ್ನ ನಾವು ಕಲೆಕ್ಟ್ ಮಾಡುವುದೇ ಸಮೀಕ್ಷೆ ಅಥವಾ ಸರ್ವೇಕ್ಷಣ ವಿಧಾನ ಅಂತ ಹೇಳಿ ಕರೀತಾರೆ. ಇಲ್ಲಿ ಏನ್ ಗುಣಗಳೇನಿದಾವೆ, ಅವಗುಣಗಳೇನಂದ್ರೆ ಸುಲಭವಾಗಿ ಈ ಗುಣಗಳು ಯಾವುದೇ ಒಂದು ವಿಧಾನವನ್ನ ತೆಗೆದುಕೊಳ್ಳಿ, ಏನೇವನ್ನ ತೆಗೆದುಕೊಂಡ್ರು ಕೂಡ ಇದಕ್ಕೆ ಗುಣ ಮತ್ತು ಅವಗುಣಗಳು ಇದ್ದೇ ಇರ್ತವೆ. ಮೆರಿಟ್ ಮತ್ತೆ ಡಿಮೆರಿಟ್ ಇದ್ದೇ ಇರ್ತವೆ. ಇದಕ್ಕೆ ಜಾಸ್ತಿ ಸಮಯ ಹೆಚ್ಚು ಸಮಯ ಬೇಕಾಗುತ್ತೆ. ಯಾಕಂದ್ರೆ ಇದನ್ನ ಪ್ರತಿಯೊಬ್ಬರು ಗುಂಪು ಆಯ್ಕೆ ಮಾಡೋದು, ಅವರ ಡಾಟಾ ಕಲೆಕ್ಟ್ ಮಾಡೋದು ಒಂದ್ ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಪ್ರತಿಯೊಬ್ಬರ ಅಭಿಪ್ರಾಯಗಳು ಭಿನ್ನವಾಗಿರ್ತವೆ ಇಲ್ಲಿ. ಈಗ ಒಂದು ಗುಂಪನ್ನ ಆಯ್ಕೆ ಮಾಡಿದೀವಿ, ಒಂದು ಪ್ರಶ್ನೆಯನ್ನು ಕೊಟ್ಬಿಟ್ಟು ಅಂದ್ರೆ ಅಲ್ಲಿರುವಂತ ಫಾರ್ ಎಕ್ಸಾಂಪಲ್ 20 ಶಿಕ್ಷಕರು ಕುತ್ಕೊಂಡು ಡಿಸ್ಕಸ್ ಮಾಡಿ ಡಾಟಾ ಅನಲೈಸಿಸ್ ಮಾಡಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬರಬೇಕು ಅಂತಂದ್ರೆ ಪ್ರತಿಯೊಬ್ಬರು ವೈಯಕ್ತಿಕ ಭಿನ್ನ ಅಭಿಪ್ರಾಯಗಳು ಹೊಂದಿರ್ತಾರೆ. ಅವರೆಲ್ಲ ಸೇರಿ ಒಂದೇ ಅಭಿಪ್ರಾಯ ಬಂದು ಇದ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪ್ರತಿಯೊಬ್ಬರ ಅಭಿಪ್ರಾಯಗಳು ಭಿನ್ನವಾಗಿರುವುದರಿಂದ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತೆ. ಆಮೇಲೆ ಇಲ್ಲಿ
ಇಲ್ಲಿ ಎಲ್ಲರೂ ಕೂಡ ಪ್ರಶ್ನೆಗಳಿಗೆ ಅವಕಾಶವಿದೆ. ಪ್ರತಿಯೊಬ್ಬರ ಅಭಿಪ್ರಾಯಗಳು ಭಿನ್ನವಾಗಿರುತ್ತೆ. ಡಾಟಾ ಕಲೆಕ್ಟ್ ಮಾಡಿ ಪ್ರತಿಯೊಬ್ಬರ ಅಭಿಪ್ರಾಯಗಳಿಗೆ ಇಲ್ಲಿ ಮನ್ನಣೆಯನ್ನು ಕೊಡ್ಬೇಕಾಗುತ್ತೆ. ಸೊ ಎಲ್ಲಾ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡುವುದರಿಂದ ಹಲವಾರು ಅಭಿಪ್ರಾಯಗಳು ಬರ್ಬೋದು. ಇದು ಗುಣ ಮತ್ತು ಅವಗುಣಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಬರ್ಬೋದು. ಆಮೇಲೆ ಸುಲಭವಾಗಿ ಸಂಪರ್ಕಿಸಲಾಗದ ಜನ, ಈಗ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಾರೆ, ನಗರ ಪ್ರದೇಶದ ಶಿಕ್ಷಕರು ಇರ್ತಾರೆ. ಇಂಟರ್ನೆಟ್ ಅಲ್ಲಿ ಈ ಒಂದು ಅಂತರ್ಜಾಲದ ಕೂಡ ಈ ಪ್ರಶ್ನೆಗಳನ್ನ ಹಾಕಿ ನಾವು ಆನ್ಸರ್ ಅನ್ನ ಕಲೆಕ್ಟ್ ಮಾಡ್ಬೋದು. ಹಳ್ಳಿಗಾಡಿನ ಜನ ಕೂಡ ಇದಕ್ಕೆ, ಹಳ್ಳಿಯ ಒಂದು ಶಿಕ್ಷಕರು ಕೂಡ, ಗ್ರಾಮಾಂತರ ಪ್ರದೇಶದ ಅಥವಾ ಸಂಪರ್ಕಿಸಲಾಗದಂತಹ ಶಿಕ್ಷಕರು ಕೂಡ ಇಲ್ಲಿ ಏನ್ ಮಾಡ್ಬೋದು, ಪ್ರಶ್ನೆಗಳನ್ನ ತೆಗೆದುಕೊಂಡು ಉತ್ತರಿಸಬಹುದು. ಆಮೇಲೆ ಯಾರು ಯಾವ ಪ್ರಶ್ನೆಗಳು ಗೌಪ್ಯತೆ ಕಾಪಾಡುವುದರಿಂದ ಇದು ಯಾರು ಯಾರಿಗೆ ಆನ್ಸರ್ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಿಕ್ಕೂ ಅವಕಾಶವಿದೆ. ಆಮೇಲೆ ಮುಖ್ಯವಾಗಿ ಅಂತಂದ್ರೆ ಅವಗುಣಗಳು ಅಂತಂದ್ರೆ ಇದು ವಸ್ತುನಿಷ್ಠವಾಗಿದೆ. ಯಾಕಂತಂದ್ರೆ ಈಗ ಒಂದು ಗುಂಪಿದೆ, 10 ಜನರ ಶಿಕ್ಷೆ, ಅವ್ರು ಮಾತಾಡ್ಕೋಬಹುದು, ನಾವ್ ಇದನ್ನೇ ಅಭಿಪ್ರಾಯಗಳನ್ನ ಕೊಡ್ಬೇಕು. ಅದು ನೆಗೆಟಿವ್ ಇದ್ರೂ ಕೂಡ ನಾವು ಪಾಸಿಟಿವ್ ಸಕಾರಾತ್ಮಕವಾಗಿ ಸಂಧಿಸ್ಬೇಕು, ಮಾತಾಡ್ಕೋಬಹುದು. ಇದು ವ್ಯಕ್ತಿನಿಷ್ಠ ಅಲ್ಲ, ವಸ್ತುನಿಷ್ಠವಾಗಿದೆ. ಹೌದು, ನಾವ್ ಇದನ್ನೇ ಮಾಹಿತಿಯನ್ನೆಲ್ಲ ಕೊಡೋಣ, ಅದೇನಾದ್ರೂ ಆಗಿರ್ಲಿ ಅಂತ ಹೇಳಿ ನಾವು ವಸ್ತುನಿಷ್ಠವಾಗಿದೆ. ಸಕಾರಾತ್ಮಕ ಅಂಶಗಳನ್ನ, ನಕಾರಾತ್ಮಕ ಇದ್ರೂ ಕೂಡ ಸಕಾರಾತ್ಮಕ ಅಂಶಗಳನ್ನ ಕೊಡ್ಬೋದು. ಆಮೇಲೆ ತರಗತಿಯ ಶಿಕ್ಷಕರ ಗುಣಮಟ್ಟವನ್ನು ಅವಲಂಬಿಸಿದೆ ಇದು. ಅಂದ್ರೆ ಶಿಕ್ಷಕರಿಗೆ ಒಂದು ಜ್ಞಾನದ ಮಟ್ಟ ಎಷ್ಟಿದೆ ಅನ್ನುವುದನ್ನ ಅವಲಂಬಿಸಿದೆ. ಈ ಒಂದು ಮೆಥಡ್ ಇಚ್ಛಿಸುವಂತಹ ಜ್ಞಾನವನ್ನ ಶಿಕ್ಷಕ ಹೊಂದಿಲ್ಲದೆ ಇರ್ಬೋದು. ಆಮೇಲೆ ಇನ್ನು ಹಲವಾರು ಈ ರೀತಿಯ ಗುಣ ಮತ್ತು ಅವಗುಣಗಳು ಬರ್ತವೆ. ಮುಖ್ಯವಾಗಿ ಅಂದ್ರೆ ಒಂದು ಶೈಕ್ಷಣಿಕ ಹಂತದಲ್ಲಿ ಒಂದು ಸಮಸ್ಯೆಗಳು ಏನಿರ್ತಾವೋ ಆ ಸಮಸ್ಯೆಗಳಿಗೆ ಗುಂಪನ್ನ ಆಯ್ಕೆ ಮಾಡಿ ಅದನ್ನ ಸರ್ವೆ ಮಾಡ್ರಿ ಅಥವಾ ಸರ್ವೇಕ್ಷಣೆ ಮಾಡಿಬಿಟ್ಟು ಅದಕ್ಕೆ ಲಾಸ್ಟ್ಗೆ ಒಂದು ತೀರ್ಮಾನಕ್ಕೆ ಬರುವಂತ ಒಂದು ಹಂತವೇ ಇದು ಸಮೀಕ್ಷೆ ಅಥವಾ ಸರ್ವೇಕ್ಷಣಾ ಹಂತ. ಈಗಾಗಲೇ ಅಂತರಾವಲೋಕನ ಆಯಿತು, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ, ಆಮೇಲೆ ವೀಕ್ಷಣಾ ವಿಧಾನ, ಆಮೇಲೆ ಏನ್ ಹೇಳ್ತೀವಿ ಅದು ಇದು ಸಮೀಕ್ಷಾ ಸರ್ವೇಕ್ಷಣೆ ವಿಧಾನ. ಈ ರೀತಿಯಾಗಿ ಮನೋವಿಜ್ಞಾನದ ವಿಧಾನಗಳು ಕಂಡು ಬರುತ್ತೆ. ಈ ಒಂದು ಮನೋವಿಜ್ಞಾನದ ವಿಧಾನಗಳನ್ನ ಶಿಕ್ಷಕ ಸ್ವಲ್ಪ ಮಟ್ಟಿಗಾದ್ರೂ ತಿಳ್ಕೊಂಡ್ರೆ ಮಕ್ಕಳಿಗೆ ಪಾಠ ಬೋಧನೆಯನ್ನ ಮಾಡ್ಬೇಕಾದ್ರೆ ಮಗುವಿನ ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಂಡು ಪಾಠವನ್ನ ಬೋಧನೆ ಮಾಡ್ಲಿಕ್ಕೆ ಉಪಯೋಗಕರವಾಗಿದೆ. ಹಾಗೆ ಒಂದು ಎಕ್ಸಾಮ್ಗಳಲ್ಲೂ ಇವುಗಳ ಕುರಿತಾಗಿ ಪ್ರಶ್ನೆಗಳು ಬರುತ್ತೆ. ಸೊ ಪ್ರತಿಪಾದಕರು ಯಾರು, ಆಮೇಲೆ ಯಾವ ಒಂದು ಮೆಥಡ್ ಏನು ಅಂತ ನಮ್ಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ಕಾನ್ಸೆಪ್ಟ್ ಇದ್ರೆ ನಾವು ಆನ್ಸರ್ ಅಪ್ಲೈಡ್ ಕೇಳಿರ್ತಾರೆ. ಈಗ ಗ್ರಾಮೀಣ ಭಾಗದ ಜನರ ಪ್ರಶ್ನೆಗಳು ಈಗೆಲ್ಲ ಕೇಳ್ತಾರೆ, ಚರಾಂಶ ಆಗಿರ್ಬೋದು, ಪ್ರಶ್ನೆಗಳಾಗಿರ್ಬೋದು, ಯಾವುದು ವೈಜ್ಞಾನಿಕವಾದ ವಿಧಾನ, ಯಾವುದು ವಸ್ತುನಿಷ್ಠವಾಗಿದೆ, ಈ ರೀತಿಯಾಗಿ ಉದಾಹರಣೆಯಿಂದ ಅಪ್ಲೈ ಕ್ವಶನ್ ಕೇಳ್ತಿರ್ತಾರೆ. ಸೊ ನಿಮ್ಮ ಈ ಒಂದು ವಿಧಾನಗಳ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಇದ್ರೆ ಎಕ್ಸಾಮ್ಗಳಲ್ಲಿ ಉತ್ತರಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಈ ಕ್ಲಾಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಎಂದು ಭಾವಿಸ್ತಾ ಈ ಕ್ಲಾಸನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.